ಇನ್ನು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಇವಾಗ ಗೊತ್ತಾಯ್ತಲ್ಲ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ಪ್ಲಾಸ್ಟಿಕ್ ತೋರಣಗಳನ್ನು ಬಳಸೋದು ನಿಲ್ಲಿಸಿ ಆ ಜಾಗದಲ್ಲಿ ಒಂದು ಚೆನ್ನಾಗಿರುವಂಥ ಮಾವಿನ ತೋರಣಗಳನ್ನು ಕಟ್ಟೋಣ. ಮತ್ತು ಪ್ರತಿಯೊಂದು ಹಬ್ಬಕ್ಕೂ ಮಾವಿನ ತೋರಣಗಳನ್ನು ಕಟ್ಟೋಣ. ಪ್ರತಿಯೊಂದು ಹಬ್ಬದಲ್ಲೂ ನಮ್ಮ ಮನೆಗಳಲ್ಲಿ ತೋರಣಗಳನ್ನು ಕಟ್ತೀವಿ. ಹಳೆ ತೋರಣ ತೆಗೆದು ಹೊಸ ತೋರಣ ಕಟ್ತೀವಿ. ಆ ಹಳೆ ತೋರಣ ತೆಗೆದು ಹೊಸ ತೋರಣ ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ಸತಿನಿ ಈ ಥರದ ವೈಜ್ಞಾನಿಕ ಕಾರಣವಾಗಲಿ ಆಮ್ಲಜನಕಕ್ಕೋಸ್ಕರ ಹೇಳ್ತಾ ಇರಬೇಕು. ಇದನ್ನು ಬಾಯಲ್ಲಿ ಇರುತ್ತಾ ಇದೆ ಅಂತ ಹೇಳಿದ್ರೆ ನೀವು ತಿನ್ನಬೇಕಿದ್ರೆ ಹೇಗಿರಬೇಕು, ಆ ಬೇಯಿಸ್ತಾ ಇರುತ್ತಲ್ಲ ವಾಸನೆ ಇರುತ್ತಲ್ಲ, ಬೇಯಬೇಕಿದ್ರೆ ವಾಸನೆ ಅದೇ ಘಮ ಇರುತ್ತೆ. ಇವತ್ತು ನೀವು ಖಂಡಿತವಾಗಿ ವಿಡಿಯೋ ನೋಡಿದ್ಮೇಲೆ ಮಧ್ಯಾಹ್ನ ನೀವು ತಿಂಡಿ ತಿಂತಿರಲ್ಲ, ಮಧ್ಯಾಹ್ನ ನೀವು ಒಬ್ಬಟ್ಟು ತಿಂತಿರಲ್ಲ, ಆವಾಗ ಅದನ್ನು ಅನುಭವಿಸಿ. ಇದು ಖಂಡಿತವಾಗ್ಲಿ ಇದು ಅನುಭವಿಸೋದು. ಮನೇಲಿ ಒಬ್ಬಟ್ಟು ಬೇಯಿಸ್ತಾ ಇರಬೇಕಿದ್ರೆ ನಾನು ಏನು ಹೇಳ್ತಿದ್ದೆ ರಸವತ್ತಾಗಿ ಹೇಳ್ತಿದ್ದೀನಲ್ಲ ಅದನ್ನು ಹಾಗೆ ಅನುಭವಿಸಿ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿ ಮತ್ತೆ ಈ ವರ್ಷ ಬಂದಿದೆ. ಈ ಯುಗಾದಿ ಹಬ್ಬದ ಆಚರಣೆ ಮತ್ತು ವಿಶೇಷತೆಯ ಬಗ್ಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಕಂಠ ಬಾಳಗಂಜಿ ಅವರು ಈ ಯುಗಾದಿ ಹಬ್ಬದ ಆಚರಣೆ ಮತ್ತು ವಿಧಿವಿಧಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ವಿವರಿಸಲಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವಿಶ್ವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅರೆ ಇದೇನಿದು ಹೊಸ ವರ್ಷ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಇದು ನಮ್ಮ ಹೊಸ ವರ್ಷನೇ. ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಹಾಗಾಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅರೆ ಹೊಸ ವರ್ಷ ಅಂದ್ರೆ ಇದೇನ್ರಿ ಹೀಗೆ ಹೇಳ್ತಿದ್ದೀರಿ? ಹೊಸ ವರ್ಷ ಅಂತ ಹೇಳಿದ್ರೆ ಜನವರಿಯಿಂದ ಅಂತ ಹೇಳ್ತೀರಿ. ಅಂದರೆ ಡಿಸೆಂಬರ್ ಮುಗಿದ ತಕ್ಷಣ ಡಿಸೆಂಬರ್ 31ನೇ ತಾರೀಕು ರಾತ್ರಿ ಎಲ್ಲ ಮೋಜು ಮಸ್ತಿ ಎಲ್ಲ ಮಾಡಿ ಬೆಳಗ್ಗೆ ಬಂದಿದ ತಕ್ಷಣ 12 ಗಂಟೆ ಆಗ್ತದೆ ಹೊಸ ವರ್ಷ ಅಂತ ಕೂರ್ಚೋದು ಹೊಸ ವರ್ಷ ಅಂತ ಎಲ್ಲರ ಕಲ್ಪನೆ. ಅದೇ ನೀವು ಕಾರ್ಪೊರೇಟ್ ಲೈಫ್ಗೆ ಹೋಗಿ ಅಲ್ಲೇನು ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಫೈನಾನ್ಷಿಯಲ್ ಇಯರ್ ಹೇಳ್ತಾರೆ. ಫೈನಾನ್ಷಿಯಲ್ ಇಯರ್ ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 1 ಮಾರ್ಚ್ 31 ಹೇಳ್ತಾರೆ. ಆದರೆ ನೋಡಿ, ಪ್ರಕೃತಿಲೂ ಅಷ್ಟೇ ಹೊಸ ವರ್ಷ ಅಂತ ಹೇಳಿದ್ರೆ ಎಲ್ಲದೂ ಹೊಸದಾಗಿರಬೇಕು. ಅಂದರೆ ನಾವು ಹೊಸದಾಗಿರಬೇಕು, ಜನ ಹೊಸದಾಗಿರಬೇಕು, ಮನಸ್ಸು ಮನ ಮತ್ತು ಇಡೀ ಪ್ರಕೃತಿ ಎಲ್ಲನೂ ಹೊಸದಾಗಿರಬೇಕು. ಡಿಸೆಂಬರ್ 31ನೇ ತಾರೀಕು ಕಳೆದು ಜನವರಿ 1ನೇ ತಾರೀಕು ಬಂದರೆ ಯಾವುದು ಹೊಸ ಬಂದಿರುತ್ತೆ? ಏನೂ ಹೊಸದಾಗಿ ಬಂದಿರೋದಿಲ್ಲ. ಆದರೆ ಇಲ್ಲಿ ನೋಡಿ, ಯುಗಾದಿ ದಿವಸ ನಮ್ಮ ಮನಸ್ಸು ಅಷ್ಟೇ ಅಲ್ಲದೆ ಪ್ರಕೃತಿನೂ ಸಹ ತನ್ನ ಇಡೀ ಹೊಸ ಹರ್ಷನ ತೋರಿಸೋದಕ್ಕೋಸ್ಕರ ಇರೋವಂಥದ್ದು ಹಬ್ಬ ಇರುತ್ತೆ. ಆ ಹಬ್ಬದ ಸಂಭ್ರಮ ಮತ್ತು ಸಡಗರಗಳಿರುತ್ತೆ. ಅದನ್ನೇ ಯುಗಾದಿ ಅಂತ ಕರಿತೀವಿ. ಇದು ಹೇಗೆ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಣ್ಣದೊಂದು ನಿಮ್ಗೊಂದು ಪ್ರಸಂಗ ಹೇಳ್ತೀನವ ನಿಮ್ಗೆ ಗೊತ್ತಾಗುತ್ತೆ. ಸಾಧಾರಣವಾಗಿ ಮನುಷ್ಯ ಏನಂತ ಹೇಳಿದ್ರೆ ಸಂಘಜೀವಿ ಮತ್ತು ಭಾವಜೀವಿ ಕೂಡ ಹೌದು. ಅಂದರೆ ಅವನು ತನ್ನ ಮುಖದಲ್ಲಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಇವಾಗ ನನ್ನ ನೋಡಿದ ತಕ್ಷಣ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವಾಗ ಸಂತೋಷವಾಗಿ ಮಾತಾಡ್ತಿದ್ದೀನಿ. ಅದೇ ನಂಗೆ ದುಃಖ ಬಂದಾಗ ದುಃಖ ತೋರಿಸ್ತೀನಿ, ಅದೇ ರೌದ್ರ ಬಂದಾಗ ರೌದ್ರ ತೋರಿಸ್ತೀನಿ. ಅಂದರೆ ಪ್ರತಿಯೊಂದರಲ್ಲೂ ನಮ್ಮ ಭಾವನೆಗಳನ್ನು ತೋರಿಸ್ತಾನೆ ಮನುಷ್ಯ. ಮರಗಳಲ್ಲೂ ಅದೇ ರೀತಿ ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗತ್ತಾ ನಿಮಗೆ? ನಿಜ, ಮರಗಳು ಸಹ ಮನುಷ್ಯನಂತನೇ ಅದು ಸಹ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ನಮಗೆಲ್ಲರಿಗೂ ಗೊತ್ತಿರ್ಬೋದು, ಜಗದೀಶ್ ಚಂದ್ರ ಬೋಸ್ ಅವರೇ, ಮರ ಗಿಡಗಳು ಸಹ ಮನುಷ್ಯರಂತೆ ಜೀವ ಇದೆ, ಅವು ಸಹ ಉಸಿರಾಡತ್ತೆ ಅಂತ ಹೇಳಿಗೇನೆ ನೋಬೆಲ್ ಪ್ರಶಸ್ತಿ ತಗೊಂಡ್ರು. ಅದೇ ರೀತಿಯೇ ಇದು ಈಗ ತಗೊಂಡು ಅಂದರೆ ನಮ್ಮ ಹಿರಿಯರಿಗೆ ಅಥವಾ ನಮ್ಮ ಪೂರ್ವಜರಿಗೆ ಯಾವತ್ತೋ ಗೊತ್ತಿತ್ತು. ಹಾಗಾಗಿ ನಾವು ಮರ ಗಿಡಗಳು ಸಹ ನಾವು ದೇವರಂತನೇ ನಾವು ನೋಡ್ಕೊಳ್ತೀವಿ ಮತ್ತು ದೇವರಂತನೇ ನಾವು ನಮಸ್ಕಾರ ಮಾಡ್ತೀವಿ. ಈ ಮರಗಿಡಗಳು ಸಹ ಮನುಷ್ಯನ ಥರನೇ ಅದು ಎಲ್ಲದರಲ್ಲೂ ವ್ಯಕ್ತಪಡಿಸುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ ನಾವು ನೋಡಿ ಚಳಿಗಾಲ ಬಂದ ತಕ್ಷಣ ಏನಾಗುತ್ತೆ ಅಂದರೆ ನಮಗೆಲ್ಲ ಮೈ ಹೊಡೆಯುತ್ತೆ. ಅಂದರೆ ಜನವರಿ ಬಂತು ಅಂತ ಹೇಳಿದಾಗ ಅವಾಗೆಲ್ಲ ಮಾಗಿ ಇರುತ್ತೆ, ಮಾಗಿಲೆಲ್ಲ ಬಾಯಿಯೆಲ್ಲ ಹೊಡೆಯುತ್ತೆ, ತುಟಿಯೆಲ್ಲ ಹೊಡೆಯುತ್ತೆ, ಮೈಕೈಯೆಲ್ಲ ಹೊಡೆಯುತ್ತೆ. ಅವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಒಂದು ಎಣ್ಣೆಗಳೆಲ್ಲ ಹಚ್ಕೊಳ್ತೀವಿ. ಎಣ್ಣೆಗಳೆಲ್ಲ ಹಚ್ಕೊಂಡು ಆದಮೇಲೆ ಮಾರ್ಚ್ ಏಪ್ರಿಲ್ ಮೇ ಬಂದಾಗ ನಮಗೆ ಬಿಸಿಲುಗಾಲ, ಆ ಬಿಸಿಲೂ ತಡೆಯೋದಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ ತಣ್ಣನಿಗಿರೋದಕ್ಕೆ ಇಷ್ಟಪಡ್ತೀವಿ. ಅಂದರೆ ಮನೇಲಿ ಯಾವುದೊಂದು ಅಟ್ಟದ ಮೇಲೆ ಇರ್ತಂಥ ಮಡಕೆಯನ್ನು ತೊಗೊಂಬರ್ತೀವಿ. ಆ ಮಡಕೆಯನ್ನು ಸಹ ಚೆನ್ನಾಗಿ ಅದನ್ನು ತೊಳೆದು ಅದರೊಳಗೆ ನೀರು ಇಟ್ಬಿಟ್ಟು ಅದು ತಣ್ಣಗಾದ್ಮೇಲೆ ಕುಡಿತೀವಿ. ಇಲ್ಲ ಫ್ರಿಡ್ಜ್ ಇದೆ, ಈಗಿನ ಕಾಲದಲ್ಲಿ ಫ್ರಿಡ್ಜ್ ಯೂಸ್ ಮಾಡ್ತಾರೆ. ಫ್ರಿಡ್ಜ್ ಏನು ಮಾಡ್ತಾರೆ ಅಂದರೆ ಕೆಟ್ಟೋಗಿದ್ರೆ ಆ ಫ್ರಿಡ್ಜ್ನ ಸರಿ ಮಾಡಿಸ್ಕೊಂಡು ಕುಡಿತೀವಿ. ಅದರಲ್ಲಿ ನೀರು ಇಟ್ಬಿಟ್ಟು ಅದರಲ್ಲಿ ನೀರು ಕುಡಿತೀವಿ. ಇಲ್ಲ ಅಂತ ಹೇಳಿದ್ರೆ ಕೆಲವ್ರ ಮನೇಲಿ AC ಇರುತ್ತೆ. ಆ ಸರಿಯಾದ ಸಮಯದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಯಾವಾಗ ಅಲ್ಲಿ ಬಿಸಿಲು ಶುರುವಾಗುತ್ತೋ ಆವಾಗ AC ಟೆಕ್ನಿಷಿಯನ್ನ ಕರೆಸ್ಬಿಟ್ಟು AC ಒಳಗೆ ಸರಿಯಾಗಿರೋದ್ರಲ್ಲಿ ಗ್ಯಾಸ್ ಇದೆಯೋ ಇವತ್ತು ನೋಡಿಕೊಂಡು ತಣ್ಣನಿಗೆ ಬರ್ತೀವಿ ಅಂತ ನೋಡ್ಕೊಂಡು ಮಾಡ್ತೀವಿ. ಅಂದರೆ ನಾವು ತಣ್ಣಗಾಗಿರಬೇಕು ಅಂತ ನೋಡ್ತೀವಿ.
ಗಿಡಮರಗಳು ಸಹ ಅಷ್ಟೇ. ಹೇಗೆ ಅಂತ ಹೇಳ್ತೀರಾ ನೋಡಿ, ನಾನು ಹೇಳಿದ್ನಲ್ಲ, ಈ ಮಾಗಿ ಇದರಲ್ಲಿ ಎಲ್ಲ ಗಿಡಗಳು ತನ್ನ ಹಣ್ಣುಗಳೆಲ್ಲ ಕೊಟ್ಬಿಟ್ಟು ಎಲ್ಲ ಆದಮೇಲೆ ಅದೆಲ್ಲಂದ್ರೆ ಆ ಚಳಿಗೋಸ್ಕರ ಎಲ್ಲ ತನ್ನ ಎಲ್ಲ ಗಿಡಮರಗಳಲ್ಲಿರುವಂಥ ಎಲ್ಲ ಎಲೆಗಳೆಲ್ಲ ಅದು ಉದುರೋಗಿ ಒಳ್ಳೆ ಬೋರ್ಡ್ ಬಯಲಾಗ್ಬಿಡುತ್ತೆ. ಅದನ್ನು ನೋಡೋದಕ್ಕೆ ಬೇಜಾರಾಗುತ್ತೆ. ಆದರೆ ಬೇಸಿಗೆ ಬರಬೇಕಿದ್ರೆ ಯಾವಾಗ ಆ ಬಿಸಿಲಿನ ಪ್ರಖರತೆ ತನ್ನ ಬೇರುಗಳಿಗೆ ತಾಕಿ ತಾನು ಸುಟ್ಟು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಆಗ ಹೊಸದಾಗಿ ಚಿಗುರುತ್ತೆ. ಎಷ್ಟು ಚೆನ್ನಾಗಿ ಚಿಗುರುತ್ತೆ ಅಂತ ಹೇಳಿದ್ರೆ ಅದು ಇಡೀ ಆ ಚಿಗುರುತ್ತಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ನೋಡ್ತೀವಲ್ಲ, ಆ ಚಿಗುರು ನೋಡೋದಕ್ಕೆ ಕಣ್ಣು ಒಂಥರ ಇದು ನಿತ್ಯ ಹರಿದ್ವರ್ಣ ಕಾಂಡಗಳಲ್ಲಿ ಯಾವ ರೀತಿ ಅದು ಹಸಿರಾಗಿರುತ್ತೋ ಆ ರೀತಿ ಇರುತ್ತೆ. ಇದನ್ನೇ ನೋಡಿ ಇದನ್ನು ನೋಡಿ ಆನಂದ ಪಟ್ಟನೆ ನಮ್ಮ ವರಕವಿಗಳು ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಂಥ ನಮ್ಮ ದಾರಾ ಬೇಂದ್ರೆಯವರು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ ಅಂತ ಹೇಳಿದ್ರು. ಅದರಲ್ಲಿ ಇನ್ನೊಂದು ಸಾಲು ಸೇರಿಸಿದ್ರು ಅಂತ ಹೇಳಿದ್ರೆ, ಅದು ಮನುಷ್ಯನಿಗೆ ಮಾತ್ರ ಒಂದು ಜೀವನ, ಅದ್ರ ಮರಕ್ಕೆ ಮಾತ್ರ ಪ್ರತಿ ವರ್ಷವೂ ಜೀವನ ಇದೆ ಅಂತ ಹೇಳ್ಕೊಂಬಂದ್ರು. ಅಂದರೆ ಪ್ರತಿ ವರ್ಷನೂ ಮರ ಹೊಸ ವರ್ಷ ಬರುತ್ತಲ್ಲ ಅದನ್ನು ಸಂಭ್ರಮ ಪಡುತ್ತೆ. ಆ ಸಂಭ್ರಮ ಪಡುವಂಥ ಸಮಯನೇ ಯುಗಾದಿ. ಹಾಗಾದರೆ ಯುಗಾದಿ ಅಂತ ಹೇಳಿದ್ರೆ ಏನು ರೀ, ಇದಕ್ಕೆ ಯಾವ್ದಾದ್ರು ಒಂದು ಇದು ಏನಾದರೂ ವೈಜ್ಞಾನಿಕವಾದ ಕಾರಣಗಳಿದೆಯಾ ಅಥವಾ ಖಗೋಳವಾಗಿ ಏನಾದರೂ ಕಾರಣವಾಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ ಸ್ವಾಮಿ. ನಮ್ಮ ಪೂರ್ವಜರು ಇವಾಗಿನ ಕಾಲದಿದ್ದರಲ್ಲ, ಅವರಿಗೆ ಎಷ್ಟೋ ಹೆಚ್ಚು ಅವರು ಬುದ್ಧಿವಂತರಾಗಿದ್ದರು, ಜ್ಞಾನವಂತರಾಗಿದ್ದರು. ಅದನ್ನು ತೋರಿಸೋದಕ್ಕೋಸ್ಕರ ನೋಡಿ ಹೇಳ್ತೀನಿ ಏನಂತ ಹೇಳಿದ್ರೆ, ನಾವು ಯಾವಾಗಲೂ ನಮ್ಮ ಇಡೀ ಬ್ರಹ್ಮಾಂಡನೇ ಇರೋದು ಸೂರ್ಯನ ಸುತ್ತ ಹೀಗೆ ಭೂಮಿ ಸುತ್ತಕೊಳ್ತಾ ಬರುತ್ತೆ. ಹೀಗೆ ಸೂರ್ಯನ ಸುತ್ತ ಹೀಗೆ ಭೂಮಿ ಸುತ್ತಕೊಳ್ತಾ ಬರೋದಕ್ಕೆ ಒಟ್ಟು 365 ದಿನಗಳು ತಗೊಳುತ್ತೆ. ಹಾಗಾಗಿ ಅದನ್ನು ಒಂದು ವರ್ಷ ಅಂತ ಹೇಳ್ತೀವಿ. ಅದೇ ಭೂಮಿನ ಹೀಗೆ ಭೂಮಿ ಇದ್ದರೆ ಅದನ್ನು ಸುತ್ತ ಚಂದ್ರ ಸುತ್ತಾನೆ. ಈ ರೀತಿ ಒಂದು ರೀತಿ ಚಂದ್ರ ಸುತ್ತೋದಕ್ಕೆ 27 ದಿನಗಳು ಬೇಕಾಗುತ್ತೆ. ಆ 27 ದಿನಗಳನ್ನೇ ನಮ್ಮ ಈ ನಕ್ಷತ್ರಗಳು, 27 ನಕ್ಷತ್ರಗಳಿದೆಯಲ್ಲ ಅದು ಆ ನಕ್ಷತ್ರಗಳು. ಸೊ ಹಾಗಾಗಿ ಅಂತ ಹೇಳಿದ್ರೆ ಒಂದು 27 ದಿನಗಳು ಸುತ್ತತ್ತಲ್ಲ, ಅದಕ್ಕೆ ನಾವು ಒಂದು ಮಾಸ ಅಂತ ಹೇಳ್ತೀವಿ. ಆ ಮಾಸನ 2 ಮಾಡಿ 15 ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಕರಿತೀವಿ. ಅದು ಚಂದ್ರ ಮತ್ತು ಅದು ಬೆಳೀತಾ ಹೋಗುತ್ತೆ ಅಥವಾ ಮುಳುಗ್ತಾ ಹೋಗುತ್ತೆ. ಹಾಗೆ ಯಾವಾಗ ಚಂದ್ರ ಪೂರ್ತಿ ಕಾಣಿಸ್ತಾರೋ ಅದನ್ನು ನಾವು ಅದನ್ನು ಯಾವ ಚಂದ್ರ ಪೂರ್ತಿ ಕಾಣಿಸ್ತಾನೋ ಅದನ್ನು ನಾವು ಹುಣ್ಣಿಮೆ ಅಂತ ಹೇಳ್ತೀವಿ. ಯಾವಾಗ ಚಂದ್ರ ಪೂರ್ತಿ ಕಡಿಮೆ ಆಗ್ತಾರೋ ಅದನ್ನು ಅಮಾವಾಸ್ಯೆ ಅಂತೀವಿ. ಯಾವಾಗ ಪೌರ್ಣಮಿ ಅಂದರೆ ಯಾವಾಗ ಫಾಲ್ಗುಣ ಮಾಸದ ಅಮಾವಾಸ್ಯೆ ಮಾರನೇ ದಿವಸ ಬರುತ್ತಲ್ಲ, ಅಂದರೆ ಚೈತ್ರ ಮಾಸ ಶುರುವಾಗುತ್ತೆ. ಆ ಚೈತ್ರ ಮಾಸದ ಪಾಡ್ಯನ ನಾವು ಚೈತ್ರ ಮಾಸ ಅಂತ ಕರಿತೀವಿ. ಯಾಕೆ ಚೈತ್ರ ಅಂತಂದರೆ ನಮ್ಮಲ್ಲಿ 12 ತಿಂಗಳಿಗಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ ಅಂತ ಅಂದರೆ 12 ತಿಂಗಳುಗಳಿದೆ. ಈ 12 ತಿಂಗಳು ಯಾಕೆ ಕಟ್ಟರು ಅಂತ ಹೇಳಿದ್ರೆ, ಯಾಕೆ ಸುಮ್ಮನೆ ಏನೋ ಹೆಸರಿಡೋಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಆ ರೀತಿ ಹೆಸರಿಡೋದಕ್ಕೊಂದು ಒಳ್ಳೆಯ ಕಾರಣ ಇದೆ ಅಂತ ಹೇಳಿದ್ರೆ, ಇವೆಲ್ಲನೂ ನಮ್ಮ ನಕ್ಷತ್ರದ ಆಧಾರದ ಮೇಲಿದೆ. ಯಾವುದಂತ ಹೇಳಿದ್ರೆ, ನಾನು ಈಗಲೇ ಹೇಳಿದೆ, ಹುಣ್ಣಿಮೆ ಆದಂದರೆ ಫಲ್ಗುಣ ಮಾಸದ ಅಮಾವಾಸ್ಯದ ಮಾರನೇ ಏನು ಚೈತ್ರ ಅಮಾವಾಸ್ಯೆ ಮಾರನೇ ಏನು ಪಾಡ್ಯ ಬರುತ್ತೆ. ಆ ಪಾಡ್ಯದ ದಿವಸ ಮೊದಲನೇದು ಚಿತ್ತಾ ನಕ್ಷತ್ರ ಇರುತ್ತೆ. ಹಾಗೆ ಅದನ್ನು ಚೈತ್ರ ಮಾಸ ಅಂತ ಕರೀತಾರೆ. ಅದಾಗಿ 27 ದಿವಸ ಆದಮೇಲೆ ತಿರ್ಗಾ ಅಮಾವಾಸ್ಯೆ ಬರುತ್ತಲ್ಲ, ಅದನ್ನು ಮಾರನೇ ದಿವಸ ಬರುವಂಥದ್ದು ಪಾಡ್ಯ ಯಾವತ್ತು ಬರುತ್ತೆ 2ನೇ ತಿಂಗಳಲ್ಲಿ, ಅಲ್ಲಿ ವಿಶಾಖ ನಕ್ಷತ್ರ ಇರುತ್ತೆ. ಅದನ್ನು ವೈಶಾಖ ಮಾಸ ಅಂತ ಕರೀತಾರೆ. ಹಾಗೆ 3ನೇ ತಿಂಗಳು ತಗೊಂಡು ಹೇಳಿದ್ರೆ ಆವಾಗ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಪಾಡ್ಯ ದಿವಸ ಅಮಾವಾಸ್ಯೆ ಆಗಿದ್ದ ಪಾಡ್ಯ ದಿವಸ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಆ ಜ್ಯೇಷ್ಠ ನಕ್ಷತ್ರ ಪಾಡ್ಯ ಇರೋದ್ರಿಂದ ಅದನ್ನು ಜ್ಯೇಷ್ಠ ನಕ್ಷತ್ರ ಅಂತ, ಅದನ್ನು ಜ್ಯೇಷ್ಠ ಮಾಸ ಅಂತ ಕರೀತಾರೆ. ಹೀಗೆ 12 ತಿಂಗಳುಗಳನ್ನು ನಮ್ಮ ಚಾಂದ್ರಮಾನದ ಆಧಾರಿತವಾಗಿದೆ. ಸೊ ಹಾಗಾಗಿಯೇ ಯುಗಾದಿ ಹಬ್ಬದಲ್ಲೂ 2 ರೀತಿಯಾದ ಆಚರಣೆ ಮಾಡ್ತಾರೆ. ಒಂದು ಚಾಂದ್ರಮಾನ ಮತ್ತು ಸೌರಮಾನ ಅಂತ ಮಾಡ್ತಾರೆ. ಯಾರು ಚಾಂದ್ರಮಾನನ ಅನುಸರಿಸ್ತಾರೋ ಅವರು ಯುಗಾದಿ ದಿವಸ ಚೈತ್ರ ಮಾಸದ ಮೊದಲನೇ ದಿವಸ ಮಾಡ್ತಾರೆ. ಅದೇ ಸೂರ್ಯನ ಅನುಸರಿಸ್ತಾರೋ ಸೌರಮಾನದವರು ಅವರು ನಿರ್ದಿಷ್ಟವಾದ ದಿನ ಮಾಡ್ತಾರೆ. ಹಾಗಾಗಿ ನೋಡಿ, ನಾವು ಕರ್ನಾಟಕದ ಕೆಲವು ಭಾಗ ಮತ್ತು ಆಂಧ್ರ ಪ್ರದೇಶ ಅಂದರೆ ಅವಿಭಜಿತ ಆಂಧ್ರ ಪ್ರದೇಶ, ಇವಾಗಿನ ಆಂಧ್ರ ಮತ್ತು ತೆಲಂಗಾಣ, ಈ 3 ಪ್ರದೇಶಗಳಿದೆಯಲ್ಲ, ಇದರಲ್ಲಿನ ಇವರು ಸೌರಮಾನ ಯುಗಾದಿ ಮಾಡ್ತಾರೆ. ಅಂದರೆ ಇವತ್ತಿನ ದಿವಸ ನಾವು ಯುಗಾದಿ ಆಚರಣೆ ಮಾಡ್ತಿದ್ದೀವಿ. ಆದರೆ ಸೌರಮಾನ ಅಂತ ಹೇಳಿದ್ರೆ, ಅದೊಂದು ಸೌರಮಾನ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ನಿರ್ದಿಷ್ಟವಾಗಿರುತ್ತೆ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಿಖರತೆ ಅಂತ ಹೇಳಿದ್ರೆ, ನಿಖರತೆಗೆ ಯಾವುದು ಪ್ರಸಿದ್ಧಿ ಅಂತ ಹೇಳಿದ್ರೆ ಅದು ಸೂರ್ಯನೇ. ಯಾಕೆಂದರೆ ಇಡೀ ಇದರಲ್ಲಿ ಯಾವುದೇ ಇರ್ಬೋದು, ಸತ್ಯ ಇರ್ಬೋದು, ಯಾವುದೇ ಸುಳ್ಳಿರ್ಬೋದು, ಅದು ಸೂರ್ಯ ಮಾತ್ರ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸರಿಯಾದ ಸಮಯಕ್ಕೆ, ನಿಗದಿತವಾದ ಸಮಯಕ್ಕೆ ಬರ್ತಾ ಇರ್ತಾನೆ. ಹಾಗಾಗಿ ಸೂರ್ಯನ ಯಾರು ಸೌರಮಾನ ಯುಗಾದಿ ಬರುತ್ತಲ್ಲ, ಅದು ಸರಿಯಾಗಿ
ಏಪ್ರಿಲ್ 14ನೇ ತಾರೀಕಿಗೆ ಬರುತ್ತೆ. ಅದೇ ರೀತಿ ನೀವು ಸಂಕ್ರಾಂತಿನೂ ತಗೊಳ್ಳಿ, ಅದು ಸಹ ಜನವರಿ 14ನೇ ತಾರೀಕಿಗೆ ಬರುತ್ತೆ. ಹಾಗಾಗಿ ಸಂಕ್ರಾಂತಿ ಮತ್ತು ಯುಗಾದಿ ಎರಡು ಸೂರ್ಯನ ಸೌರಮಾನ ಯುಗಾದಿನ ಅನುಸರಿಸ್ತಾರಲ್ಲ ಅವರಿಗೆ ನಿರ್ದಿಷ್ಟವಾದ ಸೌರಮಾನ ಯುಗಾದಿ ಮತ್ತು ಸೌರಮಾನ ಸಂಕ್ರಾಂತಿನ ಆಚರಣೆ ಅವರಿಗೆ ಅದಕ್ಕೆ ಇರುತ್ತೆ. ಅಂದರೆ ಎಲ್ಲೆಲ್ಲಿ ಸೌರಮಾನ ಯುಗಾದಿ ಮಾಡ್ತಾರೆ ಅಂತ ಹೇಳಿದ್ರೆ ತಮಿಳುನಾಡಲ್ಲಿ ಮಾಡ್ತಾರೆ, ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮಾಡ್ತಾರೆ, ಇನ್ನು ಮಹಾರಾಷ್ಟ್ರದ ಕೆಲವು ಭಾಗ ಮತ್ತು ಇನ್ನು ನಮ್ಮ ಪಕ್ಕದ ಕೇರಳ ಆ ಕಡೆ ಎಲ್ಲ ಮಾಡ್ತಾರೆ. ಮತ್ತು ನಮ್ಮ ಭಾಗದಲ್ಲಿ ಯುಗಾದಿ ಅಂತ ಕರೆದ್ರೆ ಅದೇ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಅದನ್ನು ಗುಡಿಪಡವ ಅಂತ ಕರೀತಾರೆ. ಇನ್ನು ಸ್ವಲ್ಪ ದೂರ ಅಂದರೆ ಪಂಜಾಬಲ್ಲೂ ಹೋಯ್ತು ಅಂತ ಹೇಳಿದ್ರೆ ಬೈಸಾಖಿ ಅಂತ ಕರೀತಾರೆ. ಅಂದರೆ ಎಲ್ಲ ಹಬ್ಬಗಳು ಅಂದರೆ ದೇವನೊಬ್ಬ ನಾಮ ಹಲವು ಅನ್ನೋದಕ್ಕೋಸ್ಕರ ಹಬ್ಬ ಒಂದೇ, ಅದಕ್ಕೆ ಕರೆಯುವಂಥ ಹೆಸರುಗಳು ಬೇರೆ, ಆಚರಣೆ ಒಂದೇ ರೀತಿಯಾಗಿರುತ್ತೆ. ಹಾಗಿದ್ರೆ ಯುಗಾದಿಲಿ ಹೇಗಿರುತ್ತೆ ಆಚರಣೆ? ಯುಗಾದಿ ಆಚರಣೆ ಅಂದರೆ ಅದು ತುಂಬ ರೋಚಕ, ಆದರೆ ಅಷ್ಟೇ ಸರಳ. ಸಾಧಾರಣವಾಗಿ ಯಾವುದೇ ಹಬ್ಬ ತಗೊಳ್ತು ಅಂತ ಹೇಳಿದ್ರೆ ಆ ಹಬ್ಬ ಮಾಡುವಾಗ ಅದಕ್ಕೆ ತುಂಬ ಕಟ್ಟುನಿಟ್ಟಿರುತ್ತೆ. ಈಗ ಯಾವುದೋ ಒಂದು ಗಣೇಶ ಹಬ್ಬ, ಅದಕ್ಕೆ ಒಂದು ಪೂಜಾ ವಿಧಾನ ಇರುತ್ತೆ. ಇಲ್ಲ ನಾಗರ ಪಂಚಮಿ ಬಂತು ಅಂದರೆ ತುಂಬ ಮಡಿಹುಡಿ ಇರುತ್ತೆ. ಆದರೆ ಯುಗಾದಿಗೆ ಆ ರೀತಿಯ ಮಡಿಹುಡಿ ಯಾವುದೂ ಇಲ್ಲ. ಇದು ಪೂರ್ಣವಾಗಿ ಸಂಭ್ರಮಿಸುವಂಥ ಹಬ್ಬ, ಸರಳವಾಗಿ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಹಿಂದಿನ ದಿವಸ ಎಲ್ಲರ ಮನೆಗಳಲ್ಲೂ ತಳಿರು ತೋರಣ ಕಟ್ತೀವಿ. ಅಂದರೆ ತಳಿರು ತೋರಣ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ನಮ್ಮನ್ನೆಲ್ಲರೂ ತಳಿರು ತೋರಣ ಕಟ್ಟಿದ್ವಿ. ಯಾಕಂದರೆ ಬೆಳಗ್ಗೆನೇ ಕಟ್ಟಬೇಕು. ಆ್ಯಕ್ಚುಲಾಗಿ ನೋಡಿದ್ರೆ ಇವತ್ತಿನ ಬೆಳಗ್ಗೆ ಕಟ್ಟಬೇಕಾಗಿತ್ತು. ಆದರೆ ಏನಾಯಿತು ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಹಬ್ಬ ಮಾಡೋಕ್ಕೆ ಆಗೋದಿಲ್ವಲ್ಲ ಅಂತದಕ್ಕೋಸ್ಕರ ಹಿಂದಿನ ದಿವಸ ರಾತ್ರಿನೇ ಕಟ್ತೀವಿ. ಹಾಗಾದರೆ ಯಾವುದ್ರಲ್ಲಿ ಕಟ್ತೀವಿ ನಾವು? ಮಾವಿನ ಸೊಪ್ಪಲ್ಲೇ ಕಟ್ಟಬೇಕು. ಯಾಕೆ? ಯಾವುದೇ ಎಲೆಗಳು, ಎಲ್ಲಾದು ಎಲೆಗಳನ್ನು ಒಂದೇ ಥರ ಇರುತ್ತಲ್ಲ, ಎಲ್ಲ ಎಲೆಗಳು ಹಸಿರಾಗಿರುತ್ತಲ್ಲ, ಮಾವಿನ ಸೊಪ್ಪೆ ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ ನೋಡಿ, ಅದ್ರ ಹಿಂದೆ ಎಷ್ಟು ಚೆನ್ನಾಗಿರೋ ವೈಜ್ಞಾನಿಕ ಕಾರಣಗಳಿದೆ. ನಮ್ಮ ಹಿರಿಯರು ಆ ವೈಜ್ಞಾನಿಕ ಕಾರಣಗಳೆಲ್ಲ ಅರ್ಥ ಮಾಡಿಕೊಂಡಿದ್ರಿಂದಾನೇ ಅವ್ರು ಅದನ್ನು ಇಟ್ಟರು. ಏನಪ್ಪ ಅಂತ ಹೇಳಿದ್ರೆ ಮಾವಿನ ಎಲೆ ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತು, ಹಸಿರು ಎಷ್ಟು ಚೆನ್ನಾಗಿರುತ್ತೋ ಎಲೆಗಳೆಲ್ಲ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತಾರೆ. ಅಂದರೆ ಇಂಗ್ಲೀಷ್ನಲ್ಲಿ ಬೇಕಾದ್ರೆ ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ. ಆ ಫೋಟೋಸಿಂಥಸಿಸ್ ಇರಬೇಕಿದ್ರೆ ಅದು ಆಮ್ಲಜನಕನ ಜಾಸ್ತಿ ಉತ್ಪಾದನೆ ಮಾಡುತ್ತೆ. ಎಲ್ಲರೂ ಅಂತ ಹೇಳಿದ್ರೆ ಯಾವಾಗ ಎಲೆ ಹಸಿರಾಗಿರುತ್ತೆ, ಎಷ್ಟು ಹೊತ್ತು ಹಸಿರಾಗಿರುತ್ತೆ ಅಷ್ಟೊತ್ತು ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಖಾಂತರ ಆಮ್ಲಜನಕದ ಉತ್ಪಾದನೆ ಮಾಡ್ತಾ ಇರುತ್ತೆ. ಆ ಎಲೆ ಗಿಡಗಳನ್ನೆಲ್ಲ ಒಂದ್ಸತಿ ಕಿತ್ಕೊಂಡ್ಬಂದು ಹೊರಗಡೆ ಇಟ್ಬಿಟ್ರೆ ಅದು ಒಣಗೋಗಿದ ತಕ್ಷಣ ಆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡೋದಲ್ಲಿಗೆ ನಿಂತು ಹೋಗುತ್ತೆ. ಆದರೆ ಗಮನಿಸಿ, ಮಾವಿನ ಎಲೆ ಇದೆಯಲ್ಲ, ಮಾವಿನ ಎಲೆ ಮಾತ್ರ ಕಿತ್ತು ಸುಮಾರು ದಿನಗಳ ಕಾಲ, ಸುಮಾರು ಒಂದು ನಿಮಗೆ 10-15 ದಿನಗಳ ಕಾಲ ಇನ್ನೂ ಹಚ್ಚ ಹಸಿರಾಗಿರುತ್ತೆ. ಹಾಗಾಗಿ ಅತ್ಯಂತ ಹೆಚ್ಚಿನ ದಿನಗಳ ಕಾಲ ಅದು ಆಮ್ಲಜನಕನ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ನೋಡಿ, ಒಂದೊಂದು ಹಬ್ಬಗಳು ನೋಡಿ ನೀವು ನೋಡ್ಕೊಳ್ಳಿ, ಒಂದೊಂದು ಹಬ್ಬದ ಮಧ್ಯೆ ಒಂದು 15-20 ದಿವಸ ಇರುತ್ತೆ, ಅಥವಾ 1 ತಿಂಗಳು ಅಥವಾ 2 ತಿಂಗಳು ಇರುತ್ತೆ. ಅಂದರೆ ಪ್ರತಿಯೊಂದು ಹಬ್ಬದಲ್ಲೂ ನಮ್ಮ ಮನೆಗಳಲ್ಲಿ ತೋರಣಗಳನ್ನು ಕಟ್ತೀವಿ. ಹಳೆ ತೋರಣ ತೆಗೆದು ಹೊಸ ತೋರಣ ಕಟ್ತೀವಿ. ಆ ಹಳೆ ತೋರಣ ತೆಗೆದು ಹೊಸ ತೋರಣ ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ಸತಿನೇ ಈ ಥರದ ವೈಜ್ಞಾನಿಕ ಕಾರಣಗಳಲ್ಲಿ ಆಮ್ಲಜನಕಕ್ಕೋಸ್ಕರ. ಮತ್ತು ಅದಕ್ಕೋಸ್ಕರ ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ತಂದೆಯವರು ಮದುವೆ ಆಗಿರೋದು ಅಥವಾ ನಮ್ಮ ಅಜ್ಜಿ ತಾತವರೆಲ್ಲ ಮದುವೆ ಆಗಿದ್ದು ಈಗಿನ ಥರ ನಾವೆಲ್ಲ ಮದುವೆ ಆದ್ವಲ್ಲ, ಯಾವುದೋ ಒಂದು ಚೌಲ್ಟ್ರಿಲೋ ಅಥವಾ ಯಾವುದೋ ಒಂದು ಛತ್ರದಲ್ಲೋ ಅಥವಾ ಯಾವುದೋ ಒಂದು ದೊಡ್ಡದಾದ ರೆಸಾರ್ಟ್ಗಳಲ್ಲಿ ಹೋಗೆಲ್ಲ ಮದುವೆ ಆಗ್ತಿರಲಿಲ್ಲ. ಅಲ್ಲೆಲ್ಲ ಮದುವೆ ಮಾಡ್ಕೊಳ್ತಿದ್ದು ನಮ್ಮ ಮನೆ ಮುಂದೆ ಮಾಡ್ಕೊಳ್ತಾ ಇದ್ರು, ಅಥವಾ ನಮ್ಮ ಮನೆಯೊಳಗೆ ಮಾಡ್ಕೊಳ್ತಿದ್ರು. ಅವೆಲ್ಲ ಮನೆಗಳಲ್ಲಿ ದೊಡ್ಡದಾಗಿತ್ತು. ಅಲ್ಲೊಂದು ಚಪ್ಪರ ಹಾಕಿರೋರು, ಆ ಚಪ್ಪರದಲ್ಲಿ ಅಂತಂದರೆ ಸುತ್ತಮುತ್ತಲೂ ಈ ಮಾವಿನ ಎಲೆಗಳನ್ನು ಕಟ್ತಾ ಇದ್ರು. ಯಾಕೆ ಈ ಮಾವಿನ ಎಲೆಗಳನ್ನು ಕಟ್ತಾ ಇದ್ರು ಅಂದರೆ, ಒಂದು ನೋಡೋದಕ್ಕೆ ಹಸಿರಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದು ಒಂದಾದರೆ, ಎರಡನೇದು ಅಂತ ಹೇಳಿದ್ರೆ ಅಲ್ಲಿ ಎಷ್ಟೊಂದು ಜನ ಬಂದಿರ್ತಾರೆ. ಅಷ್ಟೊಂದು ಜನ ಬಂದಿರುವಾಗ ಅವರಿಗೆ ಆಮ್ಲಜನಕದ ಕೊರತೆ ಆಗಬಾರ್ದು, ಅಂದರೆ ಸಫಗೇಷನ್ ಆಗಬಾರ್ದು, ಅವರಿಗೆ ಉಸಿರಾಟದ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿ ಮಾವಿನ ಸೊಪ್ಪು ಕಟ್ಟಿದಾಗ ಆ ಸಫಗೇಷನ್ ಇಲ್ಲದಲೇ ಅಲ್ಲಿ ನಿರಾತಂಕವಾಗಿ ಆಮ್ಲಜನಕ ಉತ್ಪತ್ತಿ ಆಗ್ತಿತ್ತು. ಎಲ್ಲರೂ ಚೆನ್ನಾಗಿರ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ನಾವು ಹೇಳಿದೆ ಅಂತ ಹೇಳಿದ್ರೆ, ಆ ತಳಿರು ತೋರಣ ಕಟ್ಟಿದ ಮೇಲೆ ಅದರ ಪಕ್ಕದಲ್ಲಿ ನಾವೊಂದು ಬೇವಿನ ಸೊಪ್ಪನ್ನ ಸಿಗಿಸ್ತೀವಿ. ಯಾಕಪ್ಪ ಬೇವಿನ ಸೊಪ್ಪು ಸಿಗಿಸ್ಬೇಕು ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಪದ್ಧತಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಆಯುರ್ವೇದ ಪದ್ಧತಿ ಅಂತ ಹೇಳಿದ್ರೆ ಇಡೀ ವೈದ್ಯಕೀಯ ಪದ್ಧತಿಯಲ್ಲಿ ಬೇರೆ ಎಲ್ಲ ವೈದ್ಯಕೀಯ ಪದ್ಧತಿಗಳಲ್ಲೂ ಅಡ್ಡ ಪರಿಣಾಮಗಳಿರ್ಬೋದು. ಅದಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಬೇರೆ ವೈದ್ಯಕೀಯ ಪದ್ಧತಿಗಳೆಲ್ಲ ಇನ್ಸ್ಟೆಂಟಾಗಿ ಅಂದರೆ ಕೂಡಲೇ ನಿಮಗೆ ಅದು ಪರಿಹಾರ ಸೋದ್ಬೋದು. ಆದರೆ ಅವತ್ತಿನ ಪರಿಹಾರ ಸೋಸುತ್ತೆ. ನೀವು ಲಾಂಗ್ ಟರ್ಮ್ ಅಂದರೆ ನಿಮ್ಗೆ ದೀರ್ಘಕಾಲವಾಗಿ ನೋಡಿಕೊಂಡ್ರೆ ನಿಮ್ಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಬರುತ್ತೆ, ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಆದರೆ ಆಯುರ್ವೇದದಲ್ಲಿ ಆ ಥರ ಸೈಡ್ ಎಫೆಕ್ಟ್ ಬರೋದಿಲ್ಲ. ಮನೆ ಮದ್ದು ಅಂತ ಹೇಳಿದ್ರೆ ಮನೇಲಿ ಯಾವಾಗಲೂ 3 ವಸ್ತುಗಳು ಇಟ್ಕೊಂಡಿರ್ಬೇಕಂತೆ. ಒಂದು ಬೇವು ಅಂತೆ, ಇನ್ನೊಂದು ಶುಂಠಿ, ಮತ್ತು 3ನೇದು ಅರಿಶಿನ. ಯಾರು ಸರಿಯಾಗಿ ಬೇವು, ಶುಂಠಿ ಮತ್ತು ಅರಿಶಿನ ಈ 3 ಸರಿಯಾದ ಸಮ ಪ್ರಮಾಣದಲ್ಲಿ ಒಂದು ನಿಗದಿತವಾಗಿ ತಗೊಳ್ತಾರೋ ಅವರಿಗೆ ಯಾವುದೇ ರೀತಿಯ ರೋಗ ರುಜಿನಗಳಿಲ್ಲ ಅನ್ನೋದನ್ನು ನಮ್ಮ ಪೂರ್ವಜರು ಈಗಾಗಲೇ ಕಂಡುಕೊಂಡಿದ್ರು. ಸೊ ಹಾಗಾಗಿ ಏನಂತ ಹೇಳಿದ್ರೆ, ನಮ್ಮ ಮನೆಯ ಬಾಗಿಲುಗಳ ತುದಿಯಲ್ಲಿ ಏನು ತಳಿರು ತೋರಣ ಕಟ್ತೀವಿ, ಮಾವಿನ ಸೊಪ್ಪು, ಅದ್ರ ಪಕ್ಕದಲ್ಲಿ ಬೇವಿನ ಸೊಪ್ಪು ಇಡ್ತಾ ಇದ್ರು. ಆ ಬೇವಿನ ಸೊಪ್ಪು ಅದು ಗಾಳಿ ಆ ಕಡೆ ಈ ಕಡೆ ತೂರಾಡ್ತಿರ್ಬೇಕಿದ್ರೆ ಅದರಂತ ಬರೋ ವಾಸನೆ ಇದೆಯಲ್ಲ, ನಾವು ಒಳಗಡೆ ಹೊರಗಡೆ ಹೋಗಿ ಬರ್ತಾ ಇರ್ಬೇಕಿದ್ರೆ ಆ ವಾಸನೆ ಕೆಳಗಡೆ ಅಂದರೆ ಆ ಮನೆ ಒಳಗಡೆ ಹೋಗ್ಬೇಕಾದ್ರೆ ವಾಸನೆ ಬರುತ್ತಲ್ಲ, ಆ ವಾಸನೆ ತೊಗೊಂಡ್ರು ಸಾಕು ನಮ್ಮಲ್ಲಿ ಎಷ್ಟೊಂದು ನಮಗೆ ಆರೋಗ್ಯಕರವಾಗಿ ಬರುತ್ತೆ.
ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮಾಡಿದ್ದು. ಇದು ನಮಗೆ ಗೊತ್ತಿಲ್ಲದಲೇ ಈಗೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಸೋಮಾರಿಗಳಾಗ್ಬಿಟ್ಟಿದ್ದೀವಿ. ಈಗ ನಾವು ಒಂದು ತೋರಣನೇ ಹಾಕೋದಿಲ್ಲ, ಎಲ್ಲೋ ಪ್ಲಾಸ್ಟಿಕ್ ತೊಗೊಂಬಂದ್ಬಿಡ್ತೀವಿ, ಹಸಿರಾಗಿರುತ್ತೆ ಪ್ಲಾಸ್ಟಿಕ್ ತೊಗೊಂಡು ಹಾಕ್ಬಿಡ್ತೀವಿ. ಪ್ಲಾಸ್ಟಿಕ್ಕಲ್ಲಿ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲ್ಲ, ಆಮ್ಲಜನಕ ಉತ್ಪತ್ತಿ ಮಾಡಲ್ಲ. ಸೊ ಹಾಗಾಗಿ ನಾವು ಇನ್ಮೇಲೆ ಖಂಡಿತವಾಗ್ಲೂ ಇದು ತಿಳ್ಕೊಂಡ್ಮೇಲೆ ಪ್ಲಾಸ್ಟಿಕ್ ಬಳಸೋದನ್ನು ನಿಲ್ಲಿಸೋಣ. ನಮ್ಮ ಮನೆಯಲ್ಲಿ ಅಚ್ಚುಕಟ್ಟಾಗಿ ನಾವು ನಮ್ಮ ತೋರಣನೇ ಕಟ್ಟೋಣ, ಅದರಲ್ಲೂ ಮಾವಿನ ಸೊಪ್ಪಿನ ತೋರಣನೇ ಕಟ್ಟೋಣ. ಮತ್ತು ಇನ್ನೊಂದೇನೆಂದರೆ ಈಗೆಲ್ಲ ನಾವು ಅಂದರೆ ತುಂಬ ಫಾಸ್ಟ್ ಎಲ್ಲದಕ್ಕೂ ಈಸಿಯಾಗಿ ಮಾಡ್ಕೋಬೇಕು ಅಂತ ಏನು ಮಾಡ್ತೀವಿ ಅಂದರೆ ಆ ತೋರಣ ಕಟ್ಟಬೇಕಿದ್ರೆ ಅದಕ್ಕೆ ಕಟ್ ಮಾಡಬೇಕಿದ್ರೆ ಎಲ್ಲ ಸ್ಟ್ಯಾಪಲ್ ಪಿನ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಈಸಿ ಅಂದ್ಬಿಟ್ಟು ಅದು ಸ್ಟ್ಯಾಪಲ್ ಪಿನ್ ಮಾಡೋದ್ರಿಂದ ಏನಾಗ್ತದೆ, ಒಂದು ಅದು ತುಕ್ಕು ಹಿಡಿಯುತ್ತೆ, ಎರಡೇದು ಅಂತ ಹೇಳಿದ್ರೆ ನಾವೆಲ್ಲೋ ಹೊರಗಡೆ ಬಿಸಾಕಿದಾಗ ಅಲ್ಲಿ ಯಾರಿಗೊಬ್ರು ತಗೊಂಡಾಗ ತೊಗೊಂಡಾಗ ಕೈ ಚುಚ್ಚಿ ಹಾಳಾಗ್ಬೋದು, ಅಥವಾ ಯಾವುದೋ ಹೊರಗಡೆ ಸಿಕ್ಕಿದಾಗ ಯಾವುದೋ ಹಸು ಗೀಸು ತಿಂದಾಗ ಅದಕ್ಕೆ ಬಾಯಿಗೆ ಪಿನ್ ಮುಗಿಸೋಕ್ಕಾಗ್ಬೋದು. ಹಾಗಾಗಿ ದಯವಿಟ್ಟು ನಮ್ಮ ಹಳೆ ಕಾಲದಲ್ಲಿ ಬಳಸ್ತಿದ್ರಲ್ಲ, ಹಂಚಿಕಡ್ಡಿ ಬಳಸ್ತಿದ್ರಲ್ಲ, ಹಂಚಿಕಡ್ಡಿ ಸೀಲಿ ಅದರಿಂದ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಈಗಿನ ಕಾಲದಲ್ಲಿ ಹಂಚಿಕಡ್ಡಿನೇ ಸಿಗೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಎಲ್ಲರ ಮನೆಯಲ್ಲೂ ಪ್ರತಿ ದಿವಸ ನಾವು ಊತ್ಕಡ್ಡಿನ ಬಳಸ್ತೀವಿ. ಊತ್ಕಡ್ಡಿ ಬಳಸಿದಾಗ ಅದನ್ನು ತೊಗೊಂಡೋಗಿ ಮನೇಲಿ ಅಂದರೆ ಅದೆಲ್ಲ ಊತ್ಕಡ್ಡಿ ಉಳಿದ್ಮೇಲೆ ಕೊನೆಗೆ ಇಷ್ಟು ಶುದ್ಧ ಕಡ್ಡಿ ಉಳ್ಕೊಳುತ್ತೆ. ಒಂದು ಸುಮಾರು ಹಬ್ಬಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚೆ ಒಂದಷ್ಟು ಸಂಗ್ರಹ ಮಾಡಿ ಆ ಊತ್ಕಡ್ಡಿನ ಮಾಡಿ ಅವಾಗೇನಂತ ಹೇಳಿದ್ರೆ ನಿಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಊತ್ಕಡ್ಡಿ ಮಾಡೋದು ಅದು ಬೆತ್ತದಿಂದ ಮಾಡಿರ್ತಾರೆ, ಅದು ಬಿದಿರಿನಿಂದ ಮಾಡಿರ್ತಾರೆ, ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚೆನ್ನಾಗೂ ಕಾಣುತ್ತೆ. ಮತ್ತು ಇನ್ನೂ ಒಂದು ಗಮನಿಸಿದ್ರೆ ನೀವು ಯಾವುದಾದ್ರೂ ಒಣಗಿದು ಹೋದ್ಮೇಲೆ ನೀವು ಮನೆಯಲ್ಲಿ ಗಮನಿಸಿ ಸೂಕ್ಷ್ಮವಾಗಿ ಗಮನಿಸಿ, ಏನು ಇದಿರುತ್ತಲ್ಲ ಏನೋ ಆ ತೋರಣಗಳಿರುತ್ತಲ್ಲ, ಆ ತೋರಣ ಮುಂದೆ ಸಣ್ಣ 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 ಸಣ್ಣದೊಂದು ಒಂದು ಈ ಕ್ರಿಮಿಕೀಟಗಳು ಕೂತ್ಕೊಂಡಿರುತ್ತೆ. ಏನಪ್ಪ ಕ್ರಿಮಿಕೀಟಗಳು ಅಂತ ಹೇಳಿದ್ರೆ ಈ ಮಾವಿನ ಸೊಪ್ಪು ಏನು ಮಾಡುತ್ತೆ ಅಂದರೆ ಆ ಕ್ರಿಮಿಕೀಟಗಳನ್ನು ಒಳಗಡೆ ಹೋಗಲ್ಲ, ಅದು ಅದರಲ್ಲಿಂದ ಒಂಥರ ಅಂಟು ಥರ ಇರುತ್ತೆ, ಅಂಟು ಥರ ಅದು ಹಿಡ್ಕೊಂಡು ಬಿಡುತ್ತೆ. ಹಾಗಾಗಿ ನಿಮಗೆ ಮನೆ ಒಳಗೆ ಕ್ರಿಮಿಕೀಟಗಳನ್ನು ಹೋಗದೇ ಇರೋದಕ್ಕೂ ಸಹ ಈ ಮಾವಿನ ತೋರಣ ಅದನ್ನು ನಮಗೆ ತಡೆಯುತ್ತೆ. ಹಾಗಾಗಿ ಇನ್ನು ಮುಂದೆ ಇನ್ನು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಇವಾಗ ಗೊತ್ತಾಯ್ತಲ್ಲ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗ್ಲೂ ನೀವು ಪ್ಲಾಸ್ಟಿಕ್ಸ್ ಬಳೋದನ್ನು, ಪ್ಲಾಸ್ಟಿಕ್ ತೋರಣಗಳನ್ನು ಬಳಸೋದು ನಿಲ್ಲಿಸಿ ಆ ಜಾಗದಲ್ಲಿ ಒಂದು ಚೆನ್ನಾಗಿರುವಂಥ ಮಾವಿನ ತೋರಣಗಳನ್ನು ಕಟ್ಟೋಣ. ಮತ್ತು ಪ್ರತಿಯೊಂದು ಹಬ್ಬಕ್ಕೂ ಮಾವಿನ ತೋರಣಗಳನ್ನು ಕಟ್ಟೋಣ. ಹೀಗೆ ಮಾವಿನ ತೋರಣ ಕಟ್ಟಿದ ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಉಳಿದಿರುತ್ತಲ್ಲ, ಅಂದರೆ ಅವಾಗ ನಾವು ಸ್ವಲ್ಪ ಜಾಸ್ತಿನೇ ತಂದಿರ್ತೀವಿ, ಆ ಉಳಿದಿರೋದು ಏನು ಮಾಡ್ತಿದ್ವಿ ಅಂದರೆ ಹಿಂದಿನ ಕಾಲದಲ್ಲಿ ತಿಪ್ಪೆ ಇತ್ತು, ಆ ತಿಪ್ಪೆಯಲ್ಲಿ ಹಾಕ್ತಿದ್ವಿ, ತಿಪ್ಪೆಯಲ್ಲಿ ಗೊಬ್ಬರ ಆಗ್ತಿತ್ತು. ಇಲ್ಲಾಂತ ಹೇಳಿದ್ರೆ ಮನೆಯಲ್ಲಿ ನಮ್ಮ ಕೊಟ್ಟಿಗೆ ಇರ್ತಿತ್ತು, ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಹಾಕ್ತಿದ್ವಿ, ಹಸು ಆಗ್ತಿತ್ತು. ಇಲ್ಲಾಂದ್ರೆ ಏನು ಮಾಡೋದು, ಸ್ವಲ್ಪ ಇದನ್ನು ನೀರನ್ನು ಅವಾಗೆಲ್ಲ ಹಂಡೆಗಳು ಇರ್ತಿತ್ತು, ಹಂಡೆಯಲ್ಲಿ ಕಾಯಿ ನೀರಲ್ಲಿ ಈ ಮಾವಿನೆಲೆ ಮತ್ತು ಬೇವಿನೆಲೆಯನ್ನು ಹಾಕೋರು. ಮಾರನೇ ದಿವಸ ಗಣಗಣ ಅಂತ ನೀರು ಕಾದಾಗ ಆ ನೀರಲ್ಲಿ ಮಾವಿನಲ್ಲಿರೋಂಥ ಔಷಧಿ ಗುಣ ಮತ್ತು ಬೇವಿನಲ್ಲಿರೋಂಥ ಔಷಧಿ ಗುಣಗಳು ಸೇರ್ಕೊಳ್ತಾ ಇತ್ತು. ಹಾಗಾಗಿ ನಾವು ಸ್ನಾನ ಮಾಡ್ಕೊಳ್ತಿರ್ಬೇಕಿದ್ರೆ ಅವೆಲ್ಲ ನಮ್ಮ ಮೈ ಮೇಲೆ ಬಿದ್ದಾಗ ನಮಗೆ ಒಳ್ಳೆಯ ಆರೋಗ್ಯವು ಸಿಗ್ತಾ ಇತ್ತು. ಮತ್ತು ನಾವೆಲ್ಲ ಹಬ್ಬಗಳಿಗೂ ನಾವು ಸ್ನಾನ ಮಾಡೇ ಮಾಡ್ತೀವಿ, ಅಭ್ಯಂಜನ ಮಾಡೇ ಮಾಡ್ತೀವಿ. ಆದರೆ 2 ಹಬ್ಬಗಳಲ್ಲಿ ವಿಶೇಷವಾದ ಅಭ್ಯಂಜನ ಮಾಡ್ತೀವಿ. ಒಂದು ಯುಗಾದಿ, ಎರಡನೇದು ನಮ್ಮ ದೀಪಾವಳಿ. ಮೊದಲು ದೀಪಾವಳಿ ಹಬ್ಬಕ್ಕಂತೂ ನೀರು ತುಂಬ ಹಬ್ಬ ಹಿಂದಿನ ದಿವಸ ಇರುತ್ತೆ, ನೀರು ತುಂಬ ಹಬ್ಬ ಇರುತ್ತೆ. ಆದರೆ ಇಲ್ಲಿ ಹಿಂದಿನ ದಿವಸ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಈ ರೀತಿಯಾದ ಎಲೆಗಳನ್ನ ಅಲ್ಲಿ ಹಂಡೆಯಲ್ಲಿ ಹಾಕಿರ್ತೀವಿ. ಮಾರನೇ ದಿವಸ ಬೆಳಗ್ಗೆ ಮನೆಯಲ್ಲಿ ನಮ್ಮ ಅಮ್ಮನೋ ಅಥವಾ ಯಾರು ಹಿರಿಯರು ಇರ್ತಾರೋ ಅವ್ರು ಏನು ಮಾಡ್ತಾರೆ ಅಂದರೆ ಇಡೀ ಮನೆ ಕುಟುಂಬದವ್ರನ್ನೆಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಅವ್ರ ಹಣೆಗೆ ಒಂದು ತಿಲಕ ಇಟ್ಬಿಟ್ಟು ಎಲ್ಲರಿಗೂ ಶುದ್ಧವಾದ ಹರಳೆಣ್ಣೆ ಹಚ್ತಾರೆ. ಆ ಶುದ್ಧವಾದ ಹರಳೆಣ್ಣೆ ಹಚ್ಚಿಬಿಟ್ಟು ಆಗಲೇ ಸ್ನಾನ ಮಾಡ್ಕೊಳ್ಳಲ್ಲ, ಹರಳೆಣ್ಣೆ ಹಚ್ಚಿ ಸುಮಾರು 1 ರಿಂದ 2 ಗಂಟೆ ನೆನೆಯಕ್ಕೆ ಬಿಡ್ತಾರೆ. ಆ ರೀತಿ ನೆಂದಾಗ ಏನಾಗುತ್ತೆ ಅಂದರೆ ಹರಳೆಣ್ಣೆ ಎಲ್ಲ ಅದು ತಣ್ಣಗೆ, ಹರಳೆಣ್ಣೆ ಅಂದರೆ ಅದು ತಂಪನೇ, ಅದು ಆ ಎಲ್ಲ ಹರಳೆಣ್ಣೆ ದೇಹದೊಳಗೆ ಯಾಕೆಂದರೆ ನಮ್ಮೆಲ್ಲ ಚರ್ಮಗಳಿಲ್ಲ, ಚರ್ಮದಲ್ಲಿ ಸೂಕ್ಷ್ಮ ನಮಗೆ ಕಣ್ಣಿಗೆ ಕಾಣ್ತಾ ಇರೋಂಥ ಸೂಕ್ಷ್ಮ ರಂಧ್ರಗಳಿರುತ್ತೆ, ಅದ್ರ ಮುಖಾಂತರ ಎಲ್ಲ ಒಳಗೆ ಹೋಗುತ್ತೆ, ತಲೆಯಿಂದೆಲ್ಲ ಒಳಗೆ ಹೋಗುತ್ತೆ. ಎಲ್ಲ ಹೋದಾಗ ನಮ್ಮ ಇಡೀ ಏನು ದೇಹ ಇರುತ್ತಲ್ಲ ಆ ದೇಹ ತಣ್ಣಗಾಗತ್ತೆ. ನಾನು ಹೇಳದ್ನಲ್ಲ, ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಮನೆ ಮತ್ತು ಮನೆಗಳಿಗೆ ಅಂತ ಮನೆ ಶುದ್ಧೀಕರಣ ಮಾಡಿರ್ಕೊಂಡಿರ್ತೀವಿ ಆಗಲೇ, ಮತ್ತು ಮನೆಗೆಲ್ಲ ತಳಿರು ತೋರಣ ಕಟ್ಕೊಂಡಿರ್ತೀವಿ. ಇನ್ನು ಮನಸ್ಸು ಶುದ್ಧೀಕರಣ ಮಾಡ್ಕೊಳ್ಬೇಕು ಅಂದಾಗ, ನಮ್ಮ ದೇಹ ಶುದ್ಧೀಕರಣ ಮಾಡ್ಕೊಳ್ಳುವಾಗ ಅಭ್ಯಂಜನ ಸ್ನಾನ ಮಾಡ್ತೀವಿ. ಅಷ್ಟು 2 ಗಂಟೆವರೆಗೂ ನಾವು ಇದನ್ನು ಹಾಕ್ಕೊಂಡು ಏನೋ ಎಣ್ಣೆ ಹಚ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಜಿನಗದ ಮೇಲೆ ಎಲ್ಲ ಚೆನ್ನಾಗಿ ಸೋರಕ್ಕೆ ಶುರು ಮಾಡಿದ್ಮೇಲೆ ಅಮ್ಮ ಎಲ್ಲ ಆಯಿತು ಅಂತ ಹೇಳಿದಾಗ ಆಗ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡಾಗಿ ಈಗಿನ ಥರ ಯಾವುದೇ ಕೆಮಿಕಲ್ ಶಾಂಪೂ ಅಥವಾ ರಾಸಾಯನಿಕ ಶಾಂಪೂ ಹಾಕ್ತಿರಲಿಲ್ಲ. ಅವತ್ತು ಒಳ್ಳೆಯ ಚೆನ್ನಾಗಿರುವಂಥ ಅದು ಸಿಗೆ ಪುಡಿ, ಆ ಸಿಗೆ ಪುಡಿಗೆ ಹದವಾಗಿ ಬೆರೆಸಿರುವಂಥ ಚಿಗರೆ ಪುಡಿ. ಯಾಕೆಂದರೆ ಸಿಗೆ ಪುಡಿ ಮತ್ತು ಚಿಗರೆ ಪುಡಿ ಸಿಗರೆ ಪುಡಿ ಸೇರಿದಾಗ ಅದಿನ್ನೂ ತಣ್ಣನೆ ಕೊಡುತ್ತೆ, ಅದು ಇನ್ನೂ ಶಾಂತತೆ ಕೊಡುತ್ತೆ. ಹಾಗಾಗಿ 2 ಸೇರಿಸಿ ಅದನ್ನು ಚೆನ್ನಾಗಿ ತಲೆಗೆ ಮೆತ್ತವರು ಚೆನ್ನಾಗಿ ಬಡಿದು ಚೆನ್ನಾಗಿ ಮಾಡಿದಾಗ ಆ ರೀತಿಯ ಸ್ನಾನ ಮಾಡಿಕೊಂಡಿರೋ ವರ್ಣನೆ ಮಾಡೋದಕ್ಕಿಂತ ಅದು ಅನುಭವಿಸಿದ್ರೇ ಚೆಂದ. ಇದನ್ನು ನಿಮ್ಮ ತಂದೆಯವರಿಗೆ ಅಥವಾ ನಿಮ್ಮ ದೊಡ್ಡವರಿಗೆ ಕೇಳಿ ಅವ್ರು ಇನ್ನೂ ಅದ್ಭುತವಾಗಿ ಹೇಳ್ತಾರೆ. ಈ ರೀತಿಯಾಗಿ ಒಳ್ಳೆಯ ಶುಚಿರ್ಭೂತರಾಗಿ ಎಲ್ಲರೂ ಮನೆಯವರೆಲ್ಲ ಸ್ನಾನ ಮಾಡ್ಕೊಂಡು ಬಂದಮೇಲೆ ದೇವ್ರ ಮನೆಗೆ ಬರ್ತಾರೆ. ನಾನು ಈಗಾಗಲೇ ಹೇಳಿದೆ, ಈ ಹಬ್ಬದಲ್ಲಿ ಯಾವುದೇ ರೀತಿಯಾದ ಯಾವುದೇ ಕಟ್ಟುಪಾಡುಗಳಿಲ್ಲ. ಆದರೆ ಅವತ್ತಿನ ದಿವಸ ಏನು ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಪಂಚಾಂಗ ಇರುತ್ತೆ, ಅಂದರೆ ಇಡೀ ವರ್ಷದ ಏನು ಪಂಚಾಂಗ ಇದೆಯಲ್ಲ ಆ ಪಂಚಾಂಗದನ್ನು ತೊಗೊಂಡು ಬಂದು ಅಲ್ಲಿ ದೇವ್ರ ಮುಂದೆ ಇಟ್ಟು ನಮ್ಮ ಮನೆಯ ದೇವ್ರ ಮುಂದೆ ಯಥಾಶಕ್ತಿ ನಮ್ಮಂತ ಹೇಳಿದ್ರೆ ಯಾವ ರೀತಿಯಾದ ಷೋಡೋಪಚಾರ ಪೂಜೆ ನಾನು ಮಾಡ್ತಾರೆ. ಮನೇಲಿ ಯಾರೋ ಗುರು ಹಿರಿಯರು ಇರ್ತಾರಲ್ಲ ಅವರ ಪೂಜೆ ಮಾಡ್ತಾರೆ.
ಮಾಡ್ತಾರೆ. ಪೂಜೆ ಮಾಡಿದ್ಮೇಲೆ ಪ್ರಸಾದ ರೂಪದಲ್ಲಿ ವಿಶೇಷವಾಗಿ ಕೊಡ್ತಾರೆ. ಸಾಧಾರಣವಾಗಿ ಪ್ರಸಾದ ಅಂತ ನೈವೇದ್ಯ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಹಬ್ಬಗಳಲ್ಲಿ ನೈವೇದ್ಯದ ಸಿಹಿ ಪದಾರ್ಥ ಮಾಡ್ತೀವಿ. ಇಲ್ಲಿ ನೋಡಿ ವಿಶೇಷಣ ಅಂತ ಹೇಳಿದ್ರೆ ಈ ಯುಗಾದಿ ಹಬ್ಬದಲ್ಲಿ ಬೇವು ಮತ್ತು ಬೆಲ್ಲ ಎರಡನ್ನು, ಅಂದರೆ ಬೇವು ತುದಿಯಾಗಿರುವಂಥ ಬೇವು ಚೆನ್ನಾಗಿರೋ ಇನ್ನೂ ಎಳೆಯದಾಗಿರುವಂಥ ಬೇವಿನ ಎಲೆಗಳು ಮತ್ತು ಬೇವಿನ ಹೂವು ಅದನ್ನು ತೊಗೊಂಡಿಟ್ಕೊಳ್ತಾರೆ. ಅದಕ್ಕೆ ಬೆಲ್ಲ ಅಂತ ಹೇಳಿದ್ರೆ ಒಳ್ಳೆ ಶುದ್ಧವಾದ ಬೆಲ್ಲ, ಅಂದರೆ ಗಾಣದಿಂದ ತೊಗೊಂಡಿರೋದು ಮತ್ತು ಸಾವಯವ ಬೆಲ್ಲ, ಈ ಥರ ರಾಸಾಯನಿಕ ಸೇರಿಸಿದ್ಮೇಲೆ ಆ 2 ಬೆಲ್ಲ ಜೊತೆಗೆ ಅದಕ್ಕೊಂಚೂರು ತುಪ್ಪ 3 ಸೇರಿಸಿ ಅದನ್ನು ಮಿಶ್ರಣ ಮಾಡಿ ಅದನ್ನು ದೇವರ ಮುಂದೆ ಇಟ್ಟು ಅದಕ್ಕೆ ನೈವೇದ್ಯ ಮಾಡಿ ಮನೆ ಹಿರಿಯರು ಇಡೀ ಪೂಜೆ ಮಂಗಳಾರತಿ ಆದಮೇಲೆ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಜೀವನ ಅಂತ ಹೇಳಿದ್ರೆ ಬರೀ ಸುಖನೇ ಇರಬಾರ್ದು ಅಂತಲ್ಲ, ಬರೀ ಸುಖನೇ ಇರಬೇಕು ಅಥವಾ ಬರೀ ದುಃಖ ಇರಬೇಕಂದ್ರೆ ಜೀವನದಲ್ಲಿ ಸುಖ ಮತ್ತು ದುಃಖ ಇರಬೇಕು. ಅಂದರೆ ಸೈನ್ ವೇವ್ ಅಂತ ಹೇಳ್ತೀವಿ, ಅಂದರೆ ಮೇಲೆ ಕೆಳಗಡೆ ಆಗ್ತಾನೆ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಮೇಲೆ ಹೋದವನು ಕೆಳಗಡೆ ಬರಲೇಬೇಕು, ಅಂದರೆ ಎರಡೂ ಗೊತ್ತಿರಬೇಕು. ಅವನಿಗೆ ಎರಡೂ ಗೊತ್ತಿರಬೇಕಿದ್ರೆ ಅದರ ಸಂಕೇತವಾಗಿ ನಾವು ಬೇವು ಮತ್ತು ಬೆಲ್ಲನ ತಿಂತೀವಿ. ನೋಡಿ ಎಷ್ಟು ಅದ್ಭುತವಾಗಿದೆ ನಮ್ಮ ಹಿರಿಯರ ಕಲ್ಪನೆ. ಅದಾದಮೇಲೆ ಎಲ್ಲ ಮಾಡ್ತಾರೆ. ಬೆಳಗ್ಗೆ ತಿಂಡಿ ತಿಂತಾದ್ಮೇಲೆ ಮಾಡಿದ್ಮೇಲೆ ಎಲ್ಲರೂ ನೋಡಿ ಬೇರೆ ಎಲ್ಲ ಹಬ್ಬಗಳು, ಅಂದರೆ ಹಿಂದೂಗಳಿಗೆ ವರ್ಷದ 365 ದಿನ ಹಬ್ಬಗಳೇ. ಹಾಗಾಗಿ ಅಂದರೆ ವಿಶೇಷವಾಗಿ ಹಬ್ಬಗಳ ದಿವಸ ಯಾವುದೇ ಹಬ್ಬಗಳಲ್ಲಿ ಹೊಸ ಬಟ್ಟೆ ತೊಗೊಳಕ್ಕಾಗದೇ ಇದ್ರೂ ಯುಗಾದಿ ಮಾತ್ರ, ಯಾಕೆಂದರೆ ಮೊದಲನೇ ಹಬ್ಬ ಅದು ನಮಗೆ ವರ್ಷದ ಹಬ್ಬ ಮತ್ತು ದೊಡ್ಡ ಹಬ್ಬ ಮತ್ತು ಹೊಸ ವರ್ಷ ಅಂದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಎಂಥ ಬಡವರೇ ಆಗಲಿ ಒಂದು ಸಾಧಾರಣವಾದ ಏನೋ ಒಂದು ಯಾವುದಿಲ್ಲ ಅಂದ್ರೆ ಬನ್ಯೇನಾದರೂ ತೊಗೊಳ್ತಾರೆ. ಅದು ಹೆಣ್ಮಕ್ಳಾದ್ರೆ ಒಂದು ಯಾವುದೊಂದು ಸೀರೆ ಏನೋ ಅಥವಾ ಯಾವುದೂ ಇಲ್ಲದ್ರೆ ಒಂದು ಜಾಕೆಟ್ ಏನೋ ಒಂದು ತೊಗೊಂಡೊಂದು ಬ್ಲೌಸ್ ಯಾವುದೋ ತೊಗೊಂಡು ಹೊಸದು ಹಾಕ್ಕೊಂಡು ಸಂಭ್ರಮ ಮಾಡ್ತಾರೆ. ಅದರಲ್ಲೂ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳಿತ್ತಂತೂ ಚಿಕ್ಕ ಪುಟ್ಟ ಹೆಣ್ಣುಮಕ್ಳುಗಳಿದ್ರಂತೂ ಅವರು ಆ ಲಂಗ ದಾವಣಿ ಹಾಕ್ಕೊಂಡು ಏನೋ ಎಲ್ಲ ಸ್ತರಗಳನ್ನು ಹಾಕ್ಕೊಂಡು ಚೆನ್ನಾಗಿರುವಂಥದ್ದು ಅಲಂಕಾರ ಮಾಡಿಕೊಂಡು ಏನೋ ಗೆಜ್ಜೆ ಕಟ್ಕೊಂಡು ಓಡಾಡ್ತಾ ಇದ್ರೆ ಮನೆಯಲ್ಲಿ ಗಲ್ ಅಂತ ಇದ್ದರೆ ಇಡೀ ಹಬ್ಬದ ವಾತಾವರಣ ಅದ್ಭುತ. ಅದನ್ನು ವರ್ಣಿಸೋದಕ್ಕೆ ಆಗಿದ್ದಿಲ್ಲ. ಇವತ್ತು ಈ ವಿಡಿಯೋ ನೋಡಿದ್ಮೇಲೆ ಬೆಳಗ್ಗೆ ವಿಡಿಯೋ ನೋಡ್ತಾ ಇದ್ರಿ ನೀವು, ಇದನ್ನೆಲ್ಲ ನೀವು ನಿಮ್ಮ ಮಕ್ಕಳುಗಳನ್ನು ಮಾಡಿ ನೋಡಿ, ಅವಾಗ ಗೊತ್ತಾಗತ್ತೆ ಯಾವ ರೀತಿಯಾದ ಅನುಭವ ಬರುತ್ತೆ ಅಂತ. ಇದೆಲ್ಲ ಆದಮೇಲೆ ಮಧ್ಯಾಹ್ನ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಗಂಡಸುಗಳು ಏನೋ ಆಟ ಆಡ್ತಿದ್ರು, ಏನೋ ಮಾಡ್ತಾ ಇದ್ರೆ, ಟಿವಿನ ಏನೋ ನೋಡ್ಕೊಳ್ತಾ ಇದ್ರೆ, ಹೆಣ್ಣು ಮಕ್ಕಳು ಏನು ಮಾಡ್ತಂದ್ರೆ ಸುಮ್ಮನೆ ಕೂತಿರಲ್ಲ, ಅವಾಗ ಪ್ರಸಾದ ರೂಪದಲ್ಲಿ. ಅಂದರೆ ಇವತ್ತು ಎಲ್ಲ ಹಬ್ಬಗಳಿಗೂ ನೋಡಿ ನೀವು ಗಮನಿಸಿ, ಎಲ್ಲ ಹಬ್ಬಗಳು ಅದದೇ ಹಬ್ಬಕ್ಕೆ ಅದದೇ ರೀತಿಯಾದ ನೀವು ತಿಂಡಿ ಮಾಡಬೇಕು ಅಂತಿರುತ್ತೆ. ಇವತ್ತಿನ ದಿವಸ ಯುಗಾದಿ ದಿವಸ ಮಾಡಬೇಕಾಗಿರೋದು ನಾವು ಒಬ್ಬಟ್ಟು ಮಾಡ್ತೀವಿ. ಸುಮಾರು ಜನಕ್ಕೆ ಒಬ್ಬಟ್ಟು ಮತ್ತು ಹೋಳಿಗೆಗೆ ಇಬ್ಬರಿಗೂ ವ್ಯತ್ಯಾಸ ಗೊತ್ತಿರಲ್ಲ. ಕಾಯಿಯಿಂದ ಮಾಡಿರ್ತೀವಲ್ಲ ಅದಕ್ಕೆ ಹೋಳಿಗೆ ಅಂತ ಹೇಳ್ತೀವಿ. ಒಬ್ಬಟ್ಟು ಅಂದರೆ ಇದನ್ನು ನಾವೇನು ಬೇಳೆಯಿಂದ ಮಾಡ್ತೀವಲ್ಲ ಅದಕ್ಕೇ ಒಬ್ಬಟ್ಟಿಂದ ಅಂತ ಕರಿತೀವಿ. ಸುಮಾರು ಜನ ಇಲ್ಲಿ ಬೆಂಗಳೂರಿನವರಿಗೆ ಎರಡನ್ನೂ ಒಬ್ಬಟ್ಟು ಅಂತ ಹೇಳ್ತಾರೆ. ಎರಡಕ್ಕೂ ಹೋಳಿಗೆ ಅಂತಾರೆ, ಎರಡಕ್ಕೂ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಅಂತಾರೆ. ಇಲ್ಲಾಂತಂದರೆ ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಎರಡಕ್ಕೂ ಬೇರೆ ಬೇರೆ ಪದ ಇದೆ. ಕಾಯಲ್ಲಿ ಮಾಡೋದಕ್ಕೆ ನಾವು ಹೋಳಿಗೆ ಅಂತ ಹೇಳ್ತೀವಿ, ಅಥವಾ ಇಲ್ಲಿ ನಾವು ಬೇಳೆಯಲ್ಲಿ ಮಾಡೋದಕ್ಕೆ ಒಬ್ಬಟ್ಟು ಅಂತ ಹೇಳ್ತೀವಿ. ಅವತ್ತು ಒಬ್ಬಟ್ಟು ಮಾಡ್ತಾರೆ. ಒಬ್ಬಟ್ಟು ಮಾಡೋದಿದೆಯಲ್ಲ ಅದು ತುಂಬ ಅದ್ಭುತವಾದ ಕಾರ್ಯ. ಅದು ಸುಮ್ಮನೆ ಸರಳವಾಗಿ ಮಾಡೋಕ್ಕಾಗೋದಿಲ್ಲ. ಆ ಒಬ್ಬಟ್ಟು ಮಾಡೋಕ್ಕೆ ಒಂದು ತಾಳ್ಮೆನೂ ಇರಬೇಕು. ಆ ತಾಳ್ಮೆ ಯಾವ ರೀತಿ ಅಂತ ಹೇಳಿದ್ರೆ, ಬೇಳೆ ಇರುತ್ತಲ್ಲ, ತೊಗರಿ ಬೇಳೆನ ನೆನೆಸಿ ಅದನ್ನು ಬೇಯಿಸಿ ಅದನ್ನು ನೀರೆಲ್ಲ ಹೊರಗಡೆ ಇಟ್ಕೊಂಡು ನೀರು ಚೆಲ್ಲಲ್ಲ. ಆಮೇಲೆ ಹೇಳ್ತೀನಿ ಏನು ಮಾಡ್ತೀವಿ ಅಂತ ಆ ನೀರನ್ನ ಪಕ್ಕಕ್ಕಿಟ್ಟು ಆ ಬೇಳೆ ಇದೆಯಲ್ಲ, ಬೇಳೆಗೆ ಹದವಾಗಿ ಒಂದು ಬೆಲ್ಲ ಸೇರಿಸಿ, ಬೆಲ್ಲ ಅಂದರೆ ಸಾವಯವ ಬೆಲ್ಲ, ಅದಕ್ಕೊಂದು ಚೂರು ಏಲಕ್ಕಿ ಮತ್ತು ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಲ್ಲ ಬರೆಸಿ ಅದನ್ನು ಹೂರಣ ಮಾಡ್ಕೊಂಡು ಅದು ಗಟ್ಟಿಯಾಗಿ ಹೂರಣ ಮಾಡಿ ಆ ಹೂರಣನ ಆಮೇಲೆ ಮೈದಾ ಹಿಟ್ಟಲ್ಲಿ ತೊಗೊಂಡು ಮೈದಾ ಹಿಟ್ಟಿಗೆ ಚೆನ್ನಾಗಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಅದಾದಮೇಲೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಅದನ್ನು ನೆನೆಸಿಟ್ಟು ಅದಾದಮೇಲೆ ಚಪಾತಿ ಥರದ ಲಟ್ಟಿಸಿ ಅದರೊಳಗೆ ಹೂರಣ ಇಟ್ಟು ಮಾಡಿ ತಿರ್ಗಾ ಚಪಾತಿ ಮಾಡಿಸಿ ಒಂದು ಸತಿ ನಾವು ಕಾದ ಮೇಲೆ ಅದಕ್ಕೆ ಇಟ್ಬಿಟ್ಟು ತುಪ್ಪ ಹಾಕಿ ಬೇಯಿಸ್ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಹೇಳ್ತಾ ಇರಬೇಕು, ಇದನ್ನು ಬಾಯಲ್ಲಿ ನೀರುಳ್ತಾ ಇದೆ ಅಂತ ಹೇಳಿದ್ರೆ ನೀವು ತಿನ್ನಬೇಕಿದ್ರೆ ಹೇಗಿರಬೇಕು. ಆ ಬೇಯಿಸ್ತಾ ಇರುತ್ತಲ್ಲ ವಾಸನೆ ಇರುತ್ತಲ್ಲ, ಬೇಯಬೇಕಿದ್ರೆ ವಾಸನೆ ಅದೇ ಘಮ ಇರುತ್ತೆ. ಇವತ್ತು ನೀವು ಖಂಡಿತವಾಗಿ ವಿಡಿಯೋ ನೋಡಿದ್ಮೇಲೆ ಮಧ್ಯಾಹ್ನ ನೀವು ತಿಂಡಿ ತಿಂತಿರಲ್ಲ, ಮಧ್ಯಾಹ್ನ ನೀವು ಒಬ್ಬಟ್ಟು ತಿಂತಿರಲ್ಲ, ಆವಾಗ ಅದನ್ನು ಅನುಭವಿಸಿ. ಇದು ಖಂಡಿತವಾಗ್ಲಿ ಇದು ಅನುಭವಿಸುತ್ತೆ. ಮನೇಲಿ ಒಬ್ಬಟ್ಟು ಬೇಯಿಸ್ತಾ ಇರಬೇಕಿದ್ರೆ ನಾನು ಏನು ಹೇಳ್ತಿದ್ದೆ ರಸವತ್ತಾಗಿ ಹೇಳ್ತಿದ್ದೀನಲ್ಲ ಅದನ್ನು ಹಾಗೆ ಅನುಭವಿಸಿ. ಮತ್ತು ಇನ್ನೊಂದು ಹೇಳಿದ್ರೆ ಆ ನೀರು ಹೇಳಿದ್ನಲ್ಲ, ಆ ಬೇಯಿಸಿದ ಬೇಳೆ ನೀರಿದೆಯಲ್ಲ ಆ ನೀರನ್ನ ಹಾಗೆ ಚೆಲ್ಲಲ್ಲ, ಅದನ್ನು ಒಬ್ಬಟ್ಟು ಸಾರು ಅಂತ ಮಾಡ್ತಾರೆ. ಯಾಕೆಂದರೆ ಚೆನ್ನಾಗಿ ಬೆಂದಮೇಲೆ ಅದ್ರ ಕಟ್ಟು ಬಿಟ್ಕೊಂಡಿರುತ್ತೆ. ಆ ಕಟ್ಟು ಬಿಟ್ಕೊಂಡಿರೋದಕ್ಕೆ ಒಂದು ಚೂರು ಬೆಲ್ಲ ಸೇರಿಸಿ ಅದಕ್ಕೆ ಚೆನ್ನಾಗಿರೋದೊಂದು ಇದನ್ನು ಮಾಡಿ ಚೂರು ಬೆಲ್ಲ ಮತ್ತು ಅರಿಶಿನ ಹಾಕಿ ಅದಕ್ಕೆ ಸ್ವಲ್ಪ ಸಾರಿನ ಪುಡಿ ಹಾಕಿ ಒಂದು ತುಪ್ಪದ ಒಗ್ಗರಣೆ ಅದಕ್ಕೊಂದು ಚೂರು ಹಿಂಗೆ ಹಾಕಿ ಮಾಡಿಬಿಡ್ತು ಅಂತ ಹೇಳಿದ್ರೆ ಆ ಒಬ್ಬಟ್ಟಿನ ಸಾರು ಇದೆಯಲ್ಲ ಅದು 2 ದಿವಸ ಇಟ್ಟು ಚೆನ್ನಾಗಿ ಕುದಿಸಿ ಒಗ್ಗರಣೆ ಹಾಕಿದ್ದನ್ನು 2 ದಿವಸ ಇಟ್ಟರು ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ 2 ದಿವಸ ಇಟ್ಟ ಮೇಲೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಕುದಿಸಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ನೋಡಿ ಇವಾಗ ಹೇಳಿ, ಇದು ವಿಡಿಯೋ ನೋಡಿದ್ಮೇಲೆ ನಿಮ್ಮ ತಂದೆ ತಾತ ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯವ್ರಿಗೆ ಹೇಳಿ ಒಬ್ಬಟ್ಟಿನ ಸಾರು ಮಾಡಿಸ್ಕೊಂಡು ತಿನ್ನಿ.
ಒಬ್ಬಟ್ಟಿನ ಸಾರು ಜೊತೆಗೆ ಅಂತ ಹೇಳಿದ್ರೆ ನಾವು ಬರೀ ಹಬ್ಬದಲ್ಲಿ ಬರೀ ಒಬ್ಬಟ್ಟು ಮಾತ್ರ ತಿನ್ನೋಕ್ಕಾಗೋದಿಲ್ಲವಲ್ಲ, ಅನ್ನ ತಿಂತೀವಿ, ಅದ್ರ ಜೊತೆ ಒಬ್ಬಟ್ಟು ಸಾರು ಮಾಡ್ಕೊಂಡ್ವಿ, ಅದ್ರ ಜೊತೆಗೆ ಎರಡು ಪಲ್ಯ ಕೋಸಂಬರಿ ಎಲ್ಲ ಮಾಡ್ಕೊಳ್ತೀವಿ. ಯಾವುದೇ ಎಲೆ ಹಬ್ಬದ ಅಡುಗೆ ಅಂತ ಹೇಳಿದ್ರೆ ಒಂದು ಚಿತ್ರಾನ್ನ ಅನ್ನೋದೊಂದು ಇದ್ದೇ ಇರಬೇಕು. ಆ ಚಿತ್ರಾನ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸಾಧಾರಣವಾಗಿ ಎಲ್ಲ ಹಬ್ಬಗಳ ದಿವಸ ಚಿತ್ರಾನ್ನ ಮಾಡಬೇಕಾದ್ರೆ ನಾವು ನಿಂಬೆಹಣ್ಣಿನ ಚಿತ್ರ ಮಾಡ್ತೀವಿ. ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿರ್ತೀವಿ. ಇವತ್ತು ಮಾತ್ರ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವಾಗಿನ್ನು ಎಲ್ಲ ಕಡೆನೂ ಮಾವಿನಕಾಯಿ ಸಿಗ್ತಾ ಶುರುವಾಗುತ್ತೆ. ಈ ಮಾವಿನಕಾಯಿ ಬರುತ್ತೆ, ಮಾವಿನಕಾಯಿನ ತುರಿದು ಅದನ್ನು ಮಾಡೋ ಚಿತ್ರಾನ್ನ ಇದೆಯಲ್ಲ, ಅದನ್ನೇ ಅನುಭವಿಸು. ಇಲ್ಲ ಮಾವಿನಕಾಯಿ ಚಿತ್ರಾನ್ನ ಕೆಲವರು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಕಾಯಿ ಸಾಸಿವೆ ಕಾಯಿ ಸಾಸಿವೆ ಅಂತ ಮಾಡ್ತಾರೆ. ಸೊ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಇನ್ನು ಪಲ್ಯ ಕೋಸಂಬರಿ ಎಲ್ಲಗಳು ಇದ್ದೇ ಇರುತ್ತೆ. ಹಾಗಾಗಿ ಇಷ್ಟು ಚೆನ್ನಾಗಿ ಊಟ ಮಾಡಿ ಎಲ್ಲರೂ ಒಂದು ಮಧ್ಯಾಹ್ನ ಸ್ವಲ್ಪ ಭುಕ್ತ ಆಯಾಸ, ಅಂದರೆ ಊಟ ಮಾಡಿದ್ಮೇಲೆ ಆಯಾಸ ಆಗುತ್ತಂತೆ, ಅದಕ್ಕೋಸ್ಕರ ಮಲ್ಕೊಂಡು ತಿರ್ಗಾ ಸಂಜೆ ಎದ್ದು ಒಂದು ಸತಿ ಎಲ್ಲರೂ ಮುಖ ತಿಳ್ಕೊಂಡು ಮತ್ತೆ ದೇವ್ರ ಮನೆ ಮುಂದೆ ಬಂದು ದೇವರಿಗೆ ಒಂದು ಇದನ್ನು ದೀಪ ಹಚ್ಚಿದ ಮೇಲೆ ಅವಾಗಿನ ಮನೆ ಹಿರಿಯರು ಏನು ಮಾಡ್ತಾರೆ ಅಂದರೆ ಕೂತ್ಕೊಳ್ತಾರೆ. ಸುತ್ತಮುತ್ತಲು ಎಲ್ಲರೂ ಕೂತ್ಕೊಳ್ತಾರೆ. ಆವಾಗ ಸಂಜೆ ಸಮಯ, ಅದು ಪಂಚಾಂಗ ಶ್ರವಣದ ಸಮಯ. ಪಂಚಾಂಗ ಶ್ರವಣ ಸಮಯ ಅಂತ ಹೇಳಿದ್ರೆ ಆಗಲೇ ಹೇಳಿದೆ ನಾನು, ಇದು ಕೇವಲ ಹೊಸ ಹಬ್ಬ ಅಲ್ಲ, ಇದು ನಮ್ಮ ಫೈನಾನ್ಷಿಯಲ್ ಇಯರ್ ಕೂಡ ಹೌದು. ನೋಡಿ, ನಾವು ಗಮನಿಸಿ, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಚಲ್ಲಿ ಅಥವಾ ಫೆಬ್ರವರಿ ಮಾರ್ಚಲ್ಲಿ ನಾವು ಬಜೆಟ್ ಆಗುತ್ತೆ, ರಾಜ್ಯ ಮತ್ತು ಕೇಂದ್ರದಲ್ಲೂ ಸಹ ಬಜೆಟ್ ಆಗುತ್ತೆ. ಅದಾದಮೇಲೆ ಅದೆಲ್ಲ ಜಾರಿಯಾಗೋದು ಏಪ್ರಿಲಿಂದ. ಇಲ್ಲೂ ಅಷ್ಟೇ, ಅಲ್ಲಿ ಏನು ಮಾಡ್ತಾರೆ ಅಂದರೆ ವರ್ಷದ ಪೂರ್ತಿ ಏನು ವ್ಯಯಗಳಿರ್ತಲ್ಲ ಅದೆಲ್ಲ ಅದು ಮಾಡ್ತಾರೆ. ಎಷ್ಟು ಆದಾಯ ಬರ್ತಿದೆ, ಎಷ್ಟು ವ್ಯಯ ಬರ್ತಿದೆ, ಹೇಗೆ ಮಾಡ್ಬೋದು ಅಂತ ಮಾಡ್ತಾರೆ. ಅದೇ ರೀತಿಯೇ ಇಲ್ಲೂ ಸಹ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೊಂದು ಜನ್ಮ ನಕ್ಷತ್ರ ಬರುತ್ತೆ. ಆ ಜನ್ಮ ನಕ್ಷತ್ರ ಅನುಗುಣವಾಗಿ ಒಂದು ಜಾತಕ ಇರುತ್ತೆ, ಅದಕ್ಕೊಂದು ರಾಶಿ ಇರುತ್ತೆ. ಆ ರಾಶಿಯ ಗೋಚಾರ ಫಲಗಳ ಅನುಗುಣವಾಗಿ ಪ್ರತಿ ವರ್ಷವೂ ಅವನಿಗೆ ಯಾವ್ಯಾವ ರೀತಿ ಗೋಚಾರ ಫಲಗಳಿರುತ್ತೆ, ಆದಾಯ ಎಷ್ಟಿರುತ್ತೆ, ವ್ಯಯ ಎಷ್ಟಿರುತ್ತೆ, ರಾಜಕೋಪ ಅವನ ಆರೋಗ್ಯ ಎಷ್ಟಿರುತ್ತೆ, ಅನಾರೋಗ್ಯ ಎಷ್ಟಿರುತ್ತೆ, ರಾಜಕೋಪ ಎಷ್ಟಿರುತ್ತೆ, ರಾಜಪ್ರೀತಿ ಎಷ್ಟಿರುತ್ತೆ ಅಂತ ಇದೆಲ್ಲನೂ ಒಂದೊಂದೇ ಹೇಳ್ಕೊಳ್ತಾ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಅದರ ಅನುಗುಣವಾಗಿ ನಮ್ಮ ಜೀವನನ ಇಡೀ ವರ್ಷಕ್ಕೆ ರೂಪಿಸ್ಕೊಳ್ತೀವಿ. ಯಾರೋ ಒಬ್ಬನಿಗೆ ಅನಾರೋಗ್ಯ ಅಂತ ಹೇಳಿದಾಗ, ಅನಾರೋಗ್ಯ ಜಾಸ್ತಿ ಇದೆ ಅಂತ ಹೇಳಿದಾಗ, ಅಯ್ಯೋ ಅನಾರೋಗ್ಯ ಆಗದೇ ಇರೋ ಹೇಗೆ ತಡೀಬೋದು ಅಂತ ಹೇಳ್ತೀವಿ. ಯಾರಿಗೊಬ್ಬನಿಗೆ ತುಂಬ ನಷ್ಟ ಇದೆ ಅಂತ ಹೇಳಿದ್ರೆ ಆ ನಷ್ಟನ ಹೇಗೆ ತೆಗಿಬೋದು. ಯಾರಿಗೊಬ್ಬನಿಗೆ ಆದಾಯ ಬರುತ್ತೆ ಅಂದರೆ ಆ ಆದಾಯನ ಖರ್ಚು ಮಾಡೋದಿಲ್ಲದೆ ಅದನ್ನು ಉಳಿಸೋದು ಹೇಗೆ ಅಂತ ನೋಡ್ತೀವಿ. ಹಾಗೆ ಒಂದು ಮನೆಯ ಇಡೀ ಪೂರ್ತಿ ಒಂದು ವರ್ಷದ ಪೂರ್ತಿ ಆಯವ್ಯಯ ಇರುತ್ತಲ್ಲ, ಇದನ್ನು ಮಾಡೋದಕ್ಕೂ ಸಹ ನಾವು ಯುಗಾದಿ ನೋಡ್ತೀವಿ. ಇನ್ನು ಊರ ಕಡೆಗಳು ಹೋದ್ರೆ ಅಂದರೆ ಮುಂಚೆ ಎಲ್ಲ ಕಡೆ ನಡೀತಾ ಇತ್ತು, ಇವಾಗೆಲ್ಲ ಹಳ್ಳಿಗಳೇ ಇತ್ತಿತ್ತು, ಇವಾಗೆಲ್ಲ ನಗರಗಳಾಗೋಗಿದೆ. ಎಲ್ಲರ ಕೆಟ್ಟ ಪಟ್ಟಣ ಸೇರು ಅಂತೆಲ್ಲ ನಗರಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ಇನ್ನೂ ನೀವು ಹಳ್ಳಿಗಳ ಕಡೆ ಎಲ್ಲ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ಅಂತ ಹೇಳಿದ್ರೆ ಸಂಜೆ ಸೂರ್ಯ ಮುಳುಗ್ತಾ ಇರೋ ಸಮಯದಲ್ಲಿ ಆ ಊರಿನ ಪುರೋಹಿತರು ಬಂದು ಅಲ್ಲಿ ಅಶ್ವತ್ಥ ಕಟ್ಟೆಯಲ್ಲಿ ಕೂತ್ಕೊಳ್ತಾರೆ. ನೋಡಿ, ಪುರೋಹಿತರು ಅನ್ನೋ ಪದ ಇದೆಯಲ್ಲ, ಅದೇ ಎಷ್ಟು ಚೆನ್ನಾಗಿದೆ ನೋಡಿ. ಪುರೋಹಿತರು ಅಂತ ಹೇಳಿದ್ರೆ ಅದು ಎರಡು ಪದ ಇದೆ, ಒಂದು ಪುರ ಮತ್ತು ಹಿತ. ಅಂದರೆ ಯಾರು ನಿಸ್ವಾರ್ಥವಾಗಿ ಪುರದ ಹಿತವನ್ನು ಕಾಪಾಡ್ತಾರೋ ಅವರೇ ಪುರೋಹಿತರು. ಸೊ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಬಂದು ಅಲ್ಲಿ ಅಶ್ವತ್ಥ ಮರ ಅಂತ ಹೇಳಿದ್ರೆ ಅಲ್ಲಿ ಅರಳಿ ಮರದ ಕೆಳಗಡೆ ಕೂತ್ಕೊಳ್ತಾರೆ. ಯಾಕೆ ಅರಳಿ ಮರದ ಕೆಳಗಡೆ ಕೂತ್ಕೋಬೇಕು, ಯಾವುದರಲ್ಲಿ ಕೂತ್ಕೋಬೋದಾ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಾವು ಗಮನಿಸಿ, ಯಾವುದೇ ಒಂದು ಊರಿದ್ದೆ ಅಂತ ಹೇಳಿದ್ರೆ ಊರ ಮಧ್ಯಭಾಗದಲ್ಲಿ ಒಂದು ಅರಳಿಕಟ್ಟೆ ಇರ್ತಿತ್ತು. ಅರಳಿಕಟ್ಟೆಯಲ್ಲಿ ಪ್ರತಿ ದಿವಸ ಸಂಜೆ ಹೊತ್ತಲ್ಲಿ ಕೂತ್ಕೊಂಡಲ್ಲಿ ಚರ್ಚೆಗಳು ನಡೆಸ್ತಾ ಇದ್ರು. ಆ ಚರ್ಚೆಗಳು ಯಾವ ರೀತಿ ಸಮಾನವಾಗಿ ಆ ಚರ್ಚೆಗಳು ಎಲ್ಲರೂ ನಮ್ಗೆ ಗೊತ್ತಿಲ್ಲದೆ ಏನು ಮಾಡ್ತೇವೆ, ಸೋಮಾರಿ ಕಟ್ಟೆ ಅಂತ ಹೇಳಿದ್ರೆ ಬರೀ ಮಾತಾಡ್ಕೊಂಡಿರ್ತಾರೆ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಆಗತ್ತಿದ್ದ ಚರ್ಚೆಗಳು ತುಂಬ ಅದ್ಭುತವಾಗಿರ್ತಿತ್ತು. ಎಷ್ಟೊಂದು ಸತಿ ಅಲ್ಲಿ ಆಗುವಂಥ ಆರೋಗ್ಯಕರ ಚರ್ಚೆಗಳನ್ನ ವಿಧಾನಸಭೆ ಆಗಲಿ ಅಥವಾ ಲೋಕಸಭೆಯಲ್ಲೂ ಮಾಡಲ್ಲ, ಅಂಥ ಚರ್ಚೆಗಳು ಆಗ್ತಾ ಇತ್ತು. ಆದರೆ ಈಗೆಲ್ಲ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಟಿ ವಿ ಮೊಬೈಲಲ್ಲಿ ಆಗ್ಬಿಟ್ಟರೆ ಆ ರೀತಿ ಚರ್ಚೆಗಳು ನಡೀತಿಲ್ಲ. ಆದರೂ ಸಹ ಪುರೋಹಿತರೋಗಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡು ಅಲ್ಲಿರೋರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರೈತಾಪಿ ವರ್ಗಳೆಲ್ಲ ಮುಂದೆ ಕೂತ್ಕೊಳ್ತಾರೆ. ಅವರಿಗೆಲ್ಲ ನಮಸ್ಕಾರ ಎಲ್ಲ ಮಾಡಿದ್ಮೇಲೆ ಅವರೇನು ಮಾಡ್ತಾರೆ ಅಂತ ಹೇಳ್ತಾರೆ, ಆ ವರ್ಷದ ಆಯವ್ಯಯ ನೋಡ್ತಾರೆ. ಆಯವ್ಯದಲ್ಲಿ ನಾವು ಮನೆಗಳಲ್ಲಿ ನೋಡಿದ್ರೆ ಗೋಚಾರ ಫಲದ ಮೇಲೆ ನೋಡಿದ್ರೆ ರಾತ್ರಿ ನೋಡಿದ್ರೆ ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಆ ವರ್ಷದ ಮಳೆ ಬೆಳೆಗಳ ಬಗ್ಗೆ ನೋಡ್ತಾರೆ. ಆ ಮಳೆ, ಈ ವರ್ಷ ಮಳೆ ಎಷ್ಟು ಬರುತ್ತೆ, ಈ ವರ್ಷ ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿ ಮಳೆ ಬರುತ್ತೆ, ಯಾವ ಮಳೆ ಹೆಚ್ಚು ಬರುತ್ತೆ, ಯಾವ ಮಳೆ ಕಡಿಮೆ ಬರುತ್ತೆ ಅಂತ ಹೇಳಿದಾಗ ಆ ರೀತಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಳೆಯ ಅನುಗುಣವಾಗಿ ನಮ್ಮ ರೈತರು ಬೆಳೆ ಬೆಳೀತಾ ಇದ್ರು. ಉದಾಹರಣೆಗೆ ಯಾವುದೋ ಒಂದು ತಿಂಗಳು ಈ ವರ್ಷ ತುಂಬ ಮಳೆ ಬಂದ್ಬಿಡುತ್ತೆ ಅಂದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದು ಅಷ್ಟು ಮಳೆ ಬಂದಾಗಲೂ ಅದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಅಥವಾ ತಡ್ಕೊಳ್ಳುವಂಥ ಶಕ್ತಿ ಯಾವ ಸಸ್ಯಗಳಿಗಿದೆ ಅಥವಾ ಯಾವ ಇದಿದೆ, ಅದನ್ನಂದರೆ ಕಬ್ಬು ಅಥವಾ ಭತ್ತ ಈ ಥರದ್ದೆಲ್ಲ ಬೆಳೆಯೋಕ್ಕೆ ಶುರು ಮಾಡ್ತಾಯಿದ್ರು. ಇಲ್ಲಪ್ಪ ಈ ವರ್ಷ ಮಳೆ ಇಲ್ಲ, ಈ ವರ್ಷ ತುಂಬ ಮಳೆ ಕಡಿಮೆ ಅಂದಾಗ ಏನು ಮಾಡ್ತಿದ್ರು ಅಂದರೆ ಅವಾಗ ಸಿರಿಧಾನ್ಯಗಳು ಬೆಳೀತಿದ್ರು. ಯಾಕೆಂದರೆ ಸಿರಿಧಾನ್ಯಕ್ಕೆ ಸುಮ್ಮನೆ ಒಂದು ಚೂರು ಮಳೆ ಅಥವಾ ರಾಗಿಗೂ ಅಷ್ಟೇ ಸುಮ್ಮನೆ ಒಂದು ಇಬ್ಬರಿ ಬಿದ್ದರೂ ಸಾಕು ರಾಗಿಗೆ ಅದು ಬೆಳ್ಕೊಂಡು ಬಂದ್ಬಿಡುತ್ತೆ. ಅಥವಾ ಹೂವುಗಳನ್ನು ಬೆಳೆಯೋರು ಅದು ಸಣ್ಣ ಸಣ್ಣ ತರಕಾರಿಗಳು ಬೆಳ್ಕೊಂಡು ಹೀಗೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಯಾವಾಗಲೂ ಈ ರೀತಿ ಥರ ಆಹಾರಕ್ಕೆ ಹಾಹಾಕಾರ ಆಗಲಿಲ್ಲ, ಅಂದರೆ ಬೆಳೀತಾ ಇದ್ರು, ಶುದ್ಧವಾಗಿ ಬೆಳೀತಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಮುಂಚೆನೇ ಯುಗಾದಿ ಹಬ್ಬದ ದಿವಸ ಇದನ್ನು ಆಯವ್ಯಯದಲ್ಲಿ ಮಳೆ ಬೆಳೆ ಎಲ್ಲ ತಿಳ್ಕೊಂಡು ಅದ್ರ ಅನುಗುಣವಾಗಿ ಬೆಳೀತಾ ಇದ್ರಿಂದ ಚೆನ್ನಾಗಿರ್ತಿತ್ತು.
ಮತ್ತು ಇನ್ನೂ ಒಂದು ಗಮನಿಸಿ, ನೀವು ಈ ಅರಳಿ ಮರದ ಕೆಳಗಡೆ ಯಾಕೆ ಕೂತ್ಕೋಬೇಕು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನಮ್ಮ ಎಲ್ಲರೂ ಎಷ್ಟು ವರ್ಷ ಆಗ್ತಿದ್ದು ಅಂತ ಹೇಳಿದ್ರೆ ಎಲ್ಲರೂ 100 ವರ್ಷ ಇರ್ತಾ ಇದ್ರು, ಅಥವಾ 100, 120, ನಮ್ಮ ತಾತ ಮುತ್ತಾತವರೆಲ್ಲ 100, 120 ಇರ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಆ ರೀತಿಯಾದ ಆಹಾರ ಸೇವನೆ ಮಾಡ್ತಿಲ್ಲ, ಅದು ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಅವರು ಒಳ್ಳೆಯ ಈಗಿನ ಥರ ಎಲ್ಲ ಅವರು ಏನಂತ ಹೇಳಿದ್ರೆ ಪ್ರತಿ ದಿವಸ ಬೆಳಗ್ಗಿನ ಜಾವ ಸೂರ್ಯ ಹೇಳ್ತಿದ್ದಂಗೆ ಹೇಳ್ತಾ ಇದ್ರು, ಹೋಗಿ ಹೊಲದಲ್ಲಿ ಕಟ್ಟುಮಟ್ಟ ಕೆಲಸ ಮಾಡ್ತಿದ್ರು, ಆಮೇಲೆ ಬಂದು ಒಳ್ಳೆ ಆಹಾರ ಸೇವಿಸ್ತಾ ಇದ್ರು. ಎಲ್ಲ ಆಹಾರ ಸೇವಿಸಿದ ಮೇಲೆ ಸಂಜೆ ಬಂದು ಅರಳಿಕಟ್ಟೆ ಕೆಳಗಡೆ ಕೂತ್ಕೊಳ್ತಾ ಇದ್ರು. ಅರೆ, ಅರಳಿಕಟ್ಟೆಗೂ ಮತ್ತು ಆರೋಗ್ಯಕ್ಕೂ ಏನು ಅಂತ ಕೇಳ್ತೀರಾ? ಈಗಾಗಲೇ ನಾನು ಹೇಳಿದೆ ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತ ಹೇಳಿದೆ. ಅಂದರೆ ಯಾವಾಗ ಸೂರ್ಯ ಇರ್ತಾನೋ, ಹಸಿರಾಗಿರುತ್ತೋ, ಎಲೆ ಹಸಿರಾಗಿರುತ್ತೋ ಮತ್ತು ಸೂರ್ಯ ಇರ್ತಾನೋ ಅಲ್ಲಿವರೆಗೂ ಮಾತ್ರ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ. ಯಾವುದೇ ಮರಗಳಿಗೆ ಒಂದ್ಸತಿ ಸೂರ್ಯ ಮುಳುಗಿ ಹೋದ್ಮೇಲೆ ಕತ್ಲಾಗೋದೇನು ಮಾಡುತ್ತೆ ಅಂದರೆ ಅದೇ ಮರಗಳು ಇಂಗಾಲ ಡೈಆಕ್ಸೈಡ್ನ ಹೊರಗಡೆ ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾವಾಗಲೂ ಕತ್ಲಾಗಿದ ತಕ್ಷಣ ಯಾವುದೇ ಮರದ ಕೆಳಗಡೆ ಕೂತ್ಕೋಬಾರ್ದು ಅಂತ ಹೇಳ್ತಿದ್ರು. ಅದರಲ್ಲೂ ಸುಮಾರು ಜನ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ಹುಣಸೆ ಮರದ ಹತ್ರ ಹೋಗಬೇಡಿ, ಅಲ್ಲಿ ರಾತ್ರಿ ಹೊತ್ತು ಹುಣಸೆ ಮರದಲ್ಲಿ ಹೋದರೆ ಅಲ್ಲಿ ನಿಮಗೆ ಯಾವುದೋ ದೆವ್ವ ಕೂತಿರುತ್ತೆ, ಭೂತ ಕೂತಿರುತ್ತೆ ಅಂತ ಹೇಳ್ತಿದ್ರು. ಅದು ದೆವ್ವನೂ ಇರಲಿಲ್ಲ, ಭೂತನೂ ಇರಲಿಲ್ಲ. ಏನಂತ ಹೇಳಿದ್ರೆ ಹುಣಸೆ ಮರ ಇದೆಯಲ್ಲ, ಅದು ರಾತ್ರಿ ಹೊತ್ತು ಉಳಿದೆಲ್ಲ ಮರಗಳಿಗಿನ್ನ ಜಾಸ್ತಿ ಇಂಗಾಲ ಡೈಆಕ್ಸೈಡ್ನ ಹೊರ ಹಾಕತ್ತೆ. ಹಾಗಾಗಿ ಮನುಷ್ಯನ ಆರೋಗ್ಯಕ್ಕೆ ಕೆಡದು, ಹಾಗಾಗಿ ಅಲ್ಲಿಗೆ ಹೋಗಬಾರ್ದು ಅಂತಿದ್ರು. ಆದರೆ ಅದೇ ನಾನು ಅರಳಿ ಮರ ಇದೆಯಲ್ಲ, ಅರಳಿ ಮರ ಒಂದೇನೆ ಸೂರ್ಯ ಇರಲಿ ಸೂರ್ಯ ಬಿಡಲಿ, ವರ್ಷದ 365 ದಿನಗಳ ಕಾಲ, ದಿನದ 24 ಗಂಟೆಗಳ ಕಾಲ ಸತತವಾಗಿ ಆಮ್ಲಜನಕನ ಅದು ಉತ್ಪಾದನೆ ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ಊರು ಅಂದಿದ ತಕ್ಷಣ ಆ ಊರಲ್ಲೊಂದು ಅರಳಿ ಮರ ಇರ್ತಾನೆ ಇತ್ತು. ಸೊ ಇದು ನೋಡಿ ನಮ್ಗೆ ಎಷ್ಟು ಚೆನ್ನಾಗಿದೆ ಅರಳಿ ಮರ. ಅದಕ್ಕೆ ನಾವು ಅದನ್ನು ಅರಳಿ ಮರನ ಕೃಷ್ಣನ ಜೊತೆ ಜೋಡಿಸಿದ್ವಿ. ಸೊ ಕೃಷ್ಣ ಇರ್ತಾನೆ ಅಂತ ಹೇಳ್ತೀವಿ. ಕೃಷ್ಣ ಇರ್ತಾನೆ ಅನ್ನೋದಲ್ಲ, ಅಂದರೆ ಅದನ್ನು ನಮ್ಮ ಭಗವಂತ ಇದ್ದಾನೆ ಅನ್ನೋದಕ್ಕೋಸ್ಕರ ಹಾಕ್ತೀವಿ ಅಂತ ಹೇಳ್ತೀವಿ. ಅರಳಿ ಮರಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಆ ಪೂಜೆ ಮಾಡೋದು ಇನ್ನೂ ಎಷ್ಟೊಂದು ಜನ ನೋಡಿ, ನೀವು ಗಮನಿಸಿ, ನೀವು ಎಷ್ಟೊಂದು ಜನ ಮಕ್ಕಳಾಗದೇ ಇದ್ದರೆ ಅರಳಿ ಮರ ಸುತ್ತಿ ಅಂತ ಹೇಳ್ತಾರೆ. ಅರಳಿ ಮರ ಸುತ್ತಿ ಅಂತ ಹೇಳಿದ್ರೆ ಆ ಅರಳಿ ಮರದ 21 ಸುತ್ತಿ ಅಥವಾ 31, 48 ಸುತ್ತಿ ಅಂತ ಹೇಳಿದಾಗ ಅರಳಿ ಮರ 21, 48 ಸುತ್ತಾ ಇರಬೇಕಾದ್ರೆ ಅಷ್ಟು ಆಮ್ಲಜನಕ ಸಿಗುತ್ತೆ. ಅಥವಾ ಆ ಭಕ್ತಿಯಿಂದ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಏನೋ ಇರುತ್ತಲ್ಲ, ಆ ಆಮ್ಲಜನಕ ಚೆನ್ನಾಗಿ ಸಿಗುತ್ತೆ. ಅವಳಲ್ಲಿರುವಂಥ ಅನಾರೋಗ್ಯ ಹೋಗಿ ಅಲ್ಲಿ ಆರೋಗ್ಯ ಬಂದು ಆಕೆ ಮಕ್ಕಳನ್ನು ಹೆರ್ಬೋದು ಅಂತ ಹೇಳ್ತಾರೆ. ಸೊ ಹೀಗಾಗಿ ಪ್ರತಿಯೊಂದು ನಮ್ಮ ಆಚರಣೆಗಳು ಇದೆಯಲ್ಲ, ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇತ್ತು. ಅದರಲ್ಲೂ ಯುಗಾದಿ ಹಬ್ಬ ಇದೆಯಲ್ಲ, ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ. ಅದು ವೈಜ್ಞಾನಿಕವಾಗಿದೆ, ಖಗೋಳವಾಗಿದೆ, ಮತ್ತು ನಿಮಗೆ ಆರೋಗ್ಯಕರವಾಗಿದೆ, ಮತ್ತು ನಿಮಗೆ ವೈದ್ಯಕೀಯವಾಗಿದೆ. ಹೀಗಾಗಿ ಈ ಹಬ್ಬನ ನಮ್ಮಲ್ಲಿ ಇರೋ ವರ್ಷದ ಅಷ್ಟೂ ಹಬ್ಬಗಳಿದೆಯಲ್ಲ, ಎಲ್ಲದ್ರ ಹಿಂದೆನೂ ಒಂದೊಂದು ವೈಜ್ಞಾನಿಕ ಕಾರಣಗಳಿದೆ. ನಾವು ಅದನ್ನೆಲ್ಲ ಮರೆತು ಅಂಧಾಚರಣೆಯಲ್ಲಿ ಅದನ್ನು ತಿಳ್ಕೊಳ್ಳದಲೇ ಇದೇನು ಮೂಢನಂಬಿಕೆ, ಇದೇನು ಅಂತ ಹೇಳ್ತಿದ್ವಿ. ಇನ್ನು ಮೇಲಾದ್ರೂ ದಯವಿಟ್ಟು ನಾವು ತಿಳ್ಕೊಳ್ಳೋಣ, ನಮ್ಮ ಮಕ್ಕಳಿಗೂ ತಿಳಿಸ್ಕೊಳ್ಳೋಣ. ಹಾಗಾದರೆ ಹಬ್ಬ ಆಗೋಯ್ತಪ್ಪ, ಹಬ್ಬ ಆಗೋಯ್ತು, ಅಂದರೆ ಮೊದಲನೇ ದಿವಸ ಹಬ್ಬ ಆಗೋಯ್ತು, ಆಮೇಲೆ ಆರಾಮಾಗಿರ್ಬೋದಾ ಅಂತ ಹೇಳಿದ್ರೆ ಬೇರೆ ಹಬ್ಬಗಳ ಥರ ಅಲ್ಲ. ಯುಗಾದಿಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಾರನೇ ದಿವಸದ ಹಬ್ಬಕ್ಕೂ ಪ್ರಾಮುಖ್ಯತೆ ಇದೆ. ಯುಗಾದಿ ಹಬ್ಬದ ಮಾರನೇ ದಿವಸ ಪಾಡ್ಯ ಯುಗಾದಿ ಆದರೆ ಬಿದಿಗೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವತ್ತಿನ ದಿವಸ ನಮ್ಮಲ್ಲಿ ವರ್ಷ ತೊಡಕು ಅಂತ ಹೇಳ್ತಾರೆ. ಅಂದರೆ ಅದು ತೊಡಕು ಅಂದರೆ ತೊಡಗು ಅಂತ, ತೊಡಗಿಸಿಕೊಳ್ಳುವಿಕೆ ಅಂತ ಹೇಳಿದ್ರೆ ಮೊದಲನೇ ಸುಮ್ಮನೆ ಅಂದರೆ ಶುರು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಜನರ ಆಡುಭಾಷೆಯಲ್ಲಿ ಅದು ತೊಡಕು ಆಗೋದು ವರ್ಷ ತೊಡಕು ಅಂತ ಆಗೋಗಿದೆ. ಆದರೆ ಏನಂದರೆ ಪ್ರತಿ ದಿವಸ ಆ ಮಾರನೇ ದಿವಸ ಆರಾಮಾಗಿ ಸೋಮಾರಿ ಥರ ಕೂತ್ಕೊಳ್ಳೋದಲ್ಲೇ ಅವತ್ತಿನ ದಿವಸ ಏನು ಕೆಲಸ ಮಾಡ್ತಾನೋ ಅಥವಾ ಅವತ್ತಿನ ಏನು ಒಂದು ಫಲ ಸಿಗುತ್ತೋ ಅದು ಇಡೀ ವರ್ಷದವರೆಗೂ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಏನು ಮಾಡ್ತಂದರೆ ಇಡೀ ರೈತಾಪಿ ವರ್ಗದವರು ಯುಗಾದಿ ಹಬ್ಬದ ಮಾರನೇ ದಿವಸ ಎಂಥ ಮಳೆ ಬರಲಿ ಬಿಡಲಿ ಒಂದು ಸ್ವಲ್ಪ ಅದನ್ನು ತೊಗೊಂಡೋಗಿ ನೈನಲ್ಲಿ ತೊಗೊಂಡೋಗಿ ಒಂದು ಸ್ವಲ್ಪ ಆದರೂ ಉತ್ತಿ ಅಂದರೆ ಆರಂಭ ಶುರು ಮಾಡ್ತಾರೆ. ನಮ್ಮಲ್ಲಿ ಬೇಸಾಯ ಅನ್ನೋದಕ್ಕೆ ಮತ್ತೊಂದು ಪದ ಅಂದರೆ ಆರಂಭ ಅಂತ. ಆರಂಭ ಅಂದರೆ ಶುರು ಮಾಡೋದು ಅಂತ ಹೇಳಿದ್ರೆ ಆರಂಭ ಮಾಡಿ ಸ್ವಲ್ಪ ಮಾಡ್ತಾರೆ. ಮತ್ತು ಇನ್ನೂ ಒಂದೇನಂತ ಹೇಳಿದ್ರೆ ನಮ್ಮಲ್ಲಿ ನಾನು ಹೇಳಿದೆ, ನಮಗೆ ಯಾವಾಗಲೂ ಜೀವನದಲ್ಲಿ ಸಿಹಿ ಮತ್ತು ಕಹಿ ಇರಬೇಕು ಅಂತ ನಾವು ಎಷ್ಟು ಹೇಳಿದ್ರು ಮನುಷ್ಯ ಸ್ವಲ್ಪ ದುರಾಸೆ. ಅವನೆಂದರೆ ಕಹಿ ಬರೀ ಸಿಹಿನೇ ಇರಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಬೇರೆ ಯಾವ ಹಬ್ಬದಲ್ಲಿಲ್ಲ, ಇದು ಆಚರಣೆಯಲ್ಲಿಲ್ಲ, ಇದು ಯಾವ ಶಾಸ್ತ್ರಗಳಿಲ್ಲ, ಸಂಪ್ರದಾಯಗಳಿಲ್ಲ, ಆದರೂ ಒಂದು ರೂಢಿಯಲ್ಲಿ ಬೆಳ್ಕೊಂಬಂದಿರೋದೇನಂತ ಹೇಳಿದ್ರೆ ಯುಗಾದಿ ಹಬ್ಬದ ದಿವಸ ಮತ್ತು ಅದರ ಮಾರನೇ ದಿವಸ ಜೂಜಾಡ್ತಾರೆ. ಆ ಜೂಜಾಡೋದು ಅಂತ ಹೇಳಿದ್ರೆ ಒಂದು ಸತಿ ಗೆದ್ದು ಬಿಟ್ಟರೆ ಅದು ಇಡೀ ವರ್ಷ ಪೂರ್ತಿ ಇರುತ್ತೆ ಅನ್ನೋದಕ್ಕೆ ಒಂದಾದರೆ, ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯುಗಾದಿ ಹಬ್ಬದ ದಿವಸ ನಾವು ಸಿಹಿ ತಿಂದಿರ್ತೀವಿ, ಅಂದರೆ ಒಬ್ಬಟ್ಟಿನ ಊಟ ಮಾಡಿರ್ತೀವಿ. ಆದರೆ ಮಾರನೇ ದಿವಸ ಮಾಂಸಾಹಾರಿಗಳೇನಿರ್ತಾರೆ, ಹಿಂದೂ ಮಾಂಸಾಹಾರಿಗಳಿರ್ತಾರಲ್ಲ ಅವರೆಲ್ಲ ಅವತ್ತು ಮಾಂಸಾಹಾರನ ಇಷ್ಟಪಡ್ತಾರೆ, ಮಾಂಸಾಹಾರನ ಅವತ್ತು ಮಾಡ್ಕೊಂಡು ತಿಂತಾರೆ. ಯಾಕೆ ಅಂತ ಹೇಳಿದ್ರೆ ವರ್ಷ ತೊಡಕು ದಿವಸ ಏನಿರ್ತದೆ ಇಡೀ ವರ್ಷ ಪೂರ್ತಿ ಇರೋದ್ರಿಂದ ಮೊದಲೇ ವರ್ಷ ತೊಡಕು ದಿವಸ ಮಾಂಸ ತಿಂದರೆ ಇಡೀ ವರ್ಷ ಪೂರ್ತಿ ಮಾಂಸ ತಿನ್ಬೋದು ಅನ್ನೋ ಅವರಿಗೆ ನಂಬಿಕೆ ಅಥವಾ ಒಂದು ಸಂಪ್ರದಾಯ ಅಥವಾ ಒಂದು ರೂಢಿ ಬಂದಿರೋದ್ರಿಂದ, ಸಂಪ್ರದಾಯ ಅಂತ ಹೇಳೋಕ್ಕಾಗ ಒಂದು ರೂಢಿ ಬಂದಿರೋದ್ರಿಂದ ಜನ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಆಹಾರ ಅವರವರ ಹಕ್ಕು, ಸೊ ಯಾವ ರೀತಿ ಮಾಡ್ಬೋದು, ಆದರೆ ಅದ್ರ ಹಿಂದೆ ಇರೋದು ರೂಢಿ ಇದು. ಸೊ ಹೀಗಾಗಿ ಅಂದರೆ ಯಾವುದೇ ಹಬ್ಬ ಹರಿದಿನಗಳನ್ನು ನಾವು ಕೇವಲ ಆ ಹಬ್ಬ ಹರಿದಿನಗಳನ್ನು ಮಾತ್ರ ಹಿಡಿದಲ್ಲದೆ ಇಡೀ ಪೂರ್ತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಈ ಹಬ್ಬದ ಮುಖಾಂತರ ಗೊತ್ತಾಗತ್ತೆ. ಹಾಗಾದರೆ ನಾವು ಹಬ್ಬ ಮಾಡಿಬಿಟ್ಟು ಅವತ್ತಿನ ದಿವಸ ಓಕೆ ಮಾರನೇ ದಿವಸ ನಾವು
ಮಾಂಸಾಹಾರಿಗಳಾದ್ರೆ ಮಾಂಸವನ್ನು ತಿಂದ್ವಿ ಆಗೋಯ್ತು, ಇನ್ನು 65 ದಿನಗಳಲ್ಲಿ 2 ದಿವಸ ಆಗೋಯ್ತು, ಇನ್ನು 363 ಆರಾಮಾಗಿರೋಣ ಅಂದರೆ ಖಂಡಿತವಾಗ್ಲೂ ಆರಾಮಿರಬಾರ್ದು. ಯಾವಾಗಲೂ ಏನೇ ಒಂದು ಅಭ್ಯಾಸನೇ ಸತತವಾಗಿ 21 ದಿವಸಗಳು ಮಾಡ್ಕೊಂಡು ಹೋಗ್ಬಿಟ್ರೆ ಅದು ನಮ್ಮ ರೂಢಿಗೆ ಬಂದ್ಬಿಡತ್ತಂತೆ. ಹಾಗಾಗಿ ಅಂತ ಹೇಳಿದ್ರೆ ಪ್ರತಿ ಸಹ ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಇರಬೇಕು. ಮತ್ತು ಎಲ್ಲರ ಮನೆಗಳಲ್ಲೂ ನಮ್ಮ ಹಿಂದೂ ಮನೆಗಳು ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ರಂಗೋಲಿ ಇಡಬೇಕು. ಯಾಕೆ ರಂಗೋಲಿ ಇಡಬೇಕು ಅಂತ ಹೇಳಿದ್ರೆ, ಅದು ರಂಗೋಲಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳಬೇಕಿದ್ರೆ ರಂಗ ನೀವಲಿ ಅನ್ನೋದಕ್ಕೆ ರಂಗೋಲಿ ಆಗಿದೆ ಅಂತಲೇ ಹೇಳ್ತಾರೆ. ಅಂದರೆ ರಂಗೋಲಿ ಅಂತ ಹೇಳಿದ್ರೆ ಭಗವಂತನ ಒಲಿಸ್ಕೊಳ್ಳೋ ಪರಿ ಅಂತ, ಭಗವಂತ ಮೇಲೆ ಓಡಾಡ್ತಾ ಇರ್ತಾರಂತೆ. ಯಾರ ಮನೇಲಿ ಅವನು ಚೆನ್ನಾಗಿ ಅಂದರೆ ಇವಾಗ ಯಾವುದೋ ಒಂದು ಡಿಶ್ ಇರುತ್ತೆ, ಅಂದರೆ ಅಲ್ಲಿ ಬೇರೆ DTH ಅಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಆಕಾಶ ಸಾಟ್ಲೈಟಿಂದ ಅಲ್ಲಿ ಪ್ರಸಾರ ಮಾಡ್ತಿರ್ತಾರೆ, ಎಲ್ಲ DTHಗಳು ಅದನ್ನು ತಗೊಂಡು ನಿಮ್ಮ ಮನೆ ಮುಂದೆ TV ತೋರಿಸುತ್ತಲ್ಲ, ಆ ರೀತಿ ಇಲ್ಲಿ ರಂಗೋಲಿಗಳು ಆ DTHದೇನು ಡಿಶ್ ಇದೆಯಲ್ಲ ಆ ಥರ ರಂಗೋಲಿಗಳು ಕೆಲಸ ಮಾಡ್ತಾರೆ. ಅಂದರೆ ಯಾರ್ಯಾರ ಮನೇಲಿ ಚೆನ್ನಾಗಿ ರಂಗೋಲಿ ಹಾಕಿರ್ತಾರೋ ಆ ಮನೆಗಳಿಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ ಪ್ರತಿ ದಿವಸನೂ ರಂಗೋಲಿ ಹಾಕ್ತಾರೆ. ಮತ್ತು ರಂಗೋಲಿ ಹಾಕೋದ್ರಲ್ಲಿ ನೋಡಿ ಇಡೀ ಒಂದು ದೊಡ್ಡ ಬೀದಿಲಿ ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೇ ರೀತಿ ರಂಗೋಲಿ ಹಾಕಿರಲ್ಲ, ಪ್ರತಿಯೊಬ್ಬರು ಬೇರೆ 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 ರಂಗೋಲಿ ಅಂತ ಹೇಳಿದ್ರೆ ಆ ರಂಗೋಲಿ ಇದೆಯಲ್ಲ ಅದು ನಮ್ಮ ಮನೆಯ ಹೆಣ್ಣು ಮಕ್ಕಳ ಕಲಾವಂತಿಕೆಯನ್ನು ತೋರಿಸೋದು, ಆ ರೀತಿಯಾದ ಕಲಾವಂತಿಕೆ ತೋರಿಸುತ್ತೆ. ಮತ್ತು ಅವರ ಜಾಣ್ಮೆ ತೋರಿಸುತ್ತೆ. ಮತ್ತು ಇನ್ನೊಂದೇನೆಂದರೆ ಹೆಣ್ಣು ಮಕ್ಕಳು ಅಷ್ಟೇ ಕೆಲಸ ಮಾಡಬೇಕಾದ್ರೆ ಪ್ರದೇಶ ಕೆಲಸ ಮಾಡಬೇಕಾದ್ರೆ ನಾವೇನು ಯಾವ್ದಾದ್ರು ವರ್ಕೌಟ್ ಮಾಡಬೇಕಾದ್ರೆ ಮೊದಲು ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀವಲ್ಲ, ಸ್ವಲ್ಪ ಫ್ರೀ ಮಾಡ್ತೀವಲ್ಲ, ಆ ಥರದ್ದು ಈ ರಂಗೋಲಿ ಇಡೋದು, ಮನೆ ಸಾರಿಸಿ ಗುಡಿಸಿ ರಂಗೋಲಿ ಇಡೋದು. ಮತ್ತು ಇನ್ನೂ ಒಂದು ಹೇಳೋದು ಅಂತ ಹೇಳಿದ್ರೆ ರಂಗೋಲಿ ಇಡೋ ಹಿಂದೆನೂ ಇನ್ನೊಂದು ಇದೆ. ಹಿಂದಿನ ಕಾಲದಲ್ಲಿ ರಂಗೋಲಿ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ರಂಗೋಲಿ ಅಥವಾ ಮಣ್ಣಿನ ಪುಡಿಯಲ್ಲಿ ಇರ್ತಿರಲಿಲ್ಲ ಅಥವಾ ಸುದ್ದೆ ಮಣ್ಣಲ್ಲಿ ಇರ್ತಿರಲಿಲ್ಲ. ಅವಾಗೆಲ್ಲ ಇಡ್ತಾ ಇದ್ದಿದ್ದು ರಂಗೋಲಿ ಅಂದರೆ ಅಕ್ಕಿ ಹಿಟ್ಟಲ್ಲಿ ಇಡ್ತಾ ಇದ್ರು. ಯಾಕಪ್ಪ ಅಕ್ಕಿ ಹಿಟ್ಟಲ್ಲಿ ಇಡ್ತಿದ್ರು ಅಂದರೆ ಮನೆ ಮುಂದೆ ರಂಗೋಲಿ ಇಟ್ಟಾಗ ಆ ಪ್ರಾಣಿ ಪಶು ಪಕ್ಷಿಗಳೆಲ್ಲ ಇರುತ್ತಲ್ಲ ಅಲ್ಲೇ ಬಂದು ಅಲ್ಲೇ ತಿನ್ಕೊಂಡು ಹೊರಗೋಗ್ಬಿಡೋದು. ಮನುಷ್ಯ ಮಾತ್ರ ದುರಾಸೆ, ಅವನಿಗೆ ಒಂದು ಸಿಕ್ಕಿದ್ರೆ ಅವ್ನು ಸ್ವಲ್ಪ ಸಿಕ್ಕಿದ್ರೆ ಅದನ್ನ ಇಟ್ಕೊಂಡು ನನಗೂ ಇರಲಿ, ನನ್ನ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೂ ಇರಲಿ ಅಂತ. ಆದರೆ ಪ್ರಾಣಿಗಳಾಗಲ್ಲ, ಒಂದು ಸಿಕ್ಕಿದ್ರೆ ಅಲ್ಲೇ ತೃಪ್ತಿ ಆಗ್ಬಿಡೋದು. ಹಾಗಾಗಿ ಏನೇ ಕ್ರಿಮಿಕೀಟಗಳು ಬಂದರೆ ಅಲ್ಲಿ ಅಕ್ಕಿ ಇಟ್ಟದಿದ್ದರೆ ಅದನ್ನೇ ತಿನ್ಕೊಂಡು ಅಲ್ಲಿಂದ ಒಳಗೆ ಬರ್ತಿರಲಿಲ್ಲ. ಹಾಗಾಗಿ ಮನೆಯಿಂದ ಒಳಗಡೆ ಅದನ್ನು ಕ್ರಿಮಿಕೀಟಗಳನ್ನು ತಡೆಯೋದು ಒಂದಾಯಿತು ಅಂತ ಹೇಳಿದ್ರೆ, ಇನ್ನೂ ಎಷ್ಟೊಂದು ಜನಕ್ಕೆ ಅಚ್ಚರಿ ಅನಿಸ್ಬೋದು. ನಾವು ನಮ್ಮ ಮನೆಗಳಲ್ಲಿ ಇವಾಗ ಏನು CCTV ಇಟ್ಟಿರ್ತೀವಲ್ಲ, ಅಂದರೆ ಮನೆ ಮುಂದೆ CCTV ಯಾರು ಬಂದು ಹೋದ್ರು ಅನ್ನೋದಕ್ಕೆ, ನಮ್ಗೆ ರಾತ್ರಿ ಹೊತ್ತು ಯಾರು ಬಂದು ಹೋದ್ರು ಅನ್ನೋದಕ್ಕೆ CCTV ಇಡ್ತೀವಲ್ಲ, ಆ ರೀತಿಯಾದ CCTV ಕೆಲಸನ ರಂಗೋಲಿ ಮಾಡ್ತಿತ್ತು ಅಂತ ಹೇಳಿದ್ರೆ ನಿಮ್ಗೆ ಅಚ್ಚರಿ ಆಗುತ್ತೆ. ಅಚ್ಚರಿ ಆದರೂ ಒಂದು ನಿಜ. ಏನಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮನೆಗಳು ಅಂತ ಹೇಳಿದ್ರೆ ಒಂದೊಂದು ದೊಡ್ಡ ಊರುಗಳು ಒಂದೊಂದು ಕಾಡುಗಳು, ಆ ಕಾಡುಗಳ ಮಧ್ಯೆ ಒಂದೊಂದು ಮನೆಗಳು ಇರ್ತಿತ್ತು. ರಾತ್ರಿ ಕಾಲದಲ್ಲಿ ಆ ಕಾಡುಗಳಲ್ಲಿ ಯಾವ ಮನೆ ಮುಂದೆ ಯಾವ್ದು ಬರ್ತಿತ್ತೋ, ಅಥವಾ ಯಾವುದೋ ಒಂದು ತೋಳ ಬಂದೋಗ್ಬಿಟ್ಟಿರೋದು, ಅಥವಾ ಹುಲಿ ಬಂದೋಗಿರ್ಬೋದು, ಯಾವುದೋ ಚಿರತೆ ಬಂದೋಗಿರ್ಬೋದು, ಯಾವುದೇ ಕಾಡು ಮೃಗ ಬಂದು ಹೋಗಿದ್ರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಒಂದು ಸತಿ ನಮ್ಮ ಮನೆ ಮುಂದೆ ಬಂದಾಗ ಆ ರಂಗೋಲಿ ಮುಳುಗಲಿ ಅದರ ಕಾಲುಗಳ ಅಚ್ಚುಗಳಿದ್ದಾಗ ಅದು ನೋಡಿದಾಗ, ಫುಟ್ ಪ್ರಿಂಟ್ ನೋಡಿದಾಗ, ಓ ನಮ್ಮ ಮನೆಗೆ ಹಿಂದಿನ ದಿವಸ ಈ ಥರ ಬಂದಿತ್ತು ಅಂತ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಏನು ತೊಗೊಳ್ಬೋದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ. ನಾವು ಅಂದ್ಕೊಳ್ತೀವಿ ಫ್ಯಾಷನ್ಗೆ ಇಡೋದು ಅಂತ ಹೇಳ್ತಾರೆ, ಫ್ಯಾಷನ್ಗಲ್ಲ, ರಂಗನ ಭಗವಂತನ ಒಲಿಸ್ಕೊಳ್ಳೋದು ಅಂತ ಪರಿ. ಆದರೆ ಈ ರೀತಿಯಾಗಿತ್ತು. ಹಾಗಾಗಿ ನಾನು ದಯವಿಟ್ಟು ಹೇಳ್ತೀನಿ, ಇನ್ಮೇಲೆ ಈ ವಿಡಿಯೋ ನೋಡಿದ್ಮೇಲೆ ಇನ್ಮೇಲೆ ನೀವು ಮನೆಯಲ್ಲಿ ಆ ಪ್ಲಾಸ್ಟಿಕ್ ರಂಗೋಲಿ ಏನು ಅಂಟಿಸಿರ್ತಿರಲ್ಲ ಅದನ್ನು ಅಂಟಿಸೋದು ಮಾಡಿ, ಅದನ್ನು ತಪ್ಪಿಸಿ. ಅದೇ ರೀತಿ ಆ ಪ್ಲಾಸ್ಟಿಕ್ದು ಏನು ಆ ತೋರಣ ಕಟ್ತೀವಲ್ಲ ಆ ತೋರಣನ ತೆಗೆದು ಇನ್ನು ಮುಂದೆ ಸ್ವಚ್ಛವಾಗಿ ಒಂದು ಎಲ್ಲ ಹಬ್ಬಗಳಿಗೂ ನಾವು ತಳಿರು ತೋರಣ ಕಟ್ಟೋಣ, ಮಾವಿನ ಸೊಪ್ಪನ್ನ ತಳಿರು ತೋರಣ ಕಟ್ಟೋಣ. ಮತ್ತು ನಮ್ಮ ಮನೆಗಳಲ್ಲಿ ರಂಗೋಲಿ ಇಡೋಣ. ಯಾರ ಮನೆ ಮುಂದೆ ರಂಗೋಲಿ ಇರುತ್ತೋ ಅದು ಶುಭ ಸಂಕೇತ. ನಮಗೆ ಗೊತ್ತಿರ್ಬೋದು, ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು, ನಮ್ಮ ಮನೇಲಿ ಯಾರು ನಮ್ಮ ಮನೆಯವ್ರು ಹಿರಿಯರು ಯಾರಾದರೂ ಹೋಗ್ಬಿಟ್ಟು ಅಂತ ಹೇಳಿದ್ರೆ 1 ವರ್ಷ ಪೂರ್ತಿ ನಮ್ಮ ಮನೇಲಿ ರಂಗೋಲಿ ಇಡಲ್ಲ. ಯಾರೇ ಒಬ್ಬರು ಮನೆ ಒಳಗೆ ಬರಬೇಕಿದ್ರೆ ಅದು ನೋಡ್ತಾರಲ್ಲಿ, ಓ ಇವ್ರ ಮನೆ ರಂಗೋಲಿ ಇದ್ದರೆ ಇವ್ರ ಮನೆ ಶುಭ ಇದೆ ಅಂತೇಳಿ ಯಾವ ರೀತಿ ಮಾತಾಡಿಸ್ಬೇಕು ಮಾತಾಡ್ತಾರೆ. ಅದೇ ನಮ್ಮ ಮನೇಲಿ ರಂಗೋಲಿ ಇಡದಿದ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇವತ್ತು ಅಶುಭ ಇದೆ ಅಂತ, ಅಥವಾ ಏನೋ ಆಗಿದೆ ಅಂತೇಳಿ ಅವ್ರು ನೋಡಿ ಅದರ ಪ್ರಕಾರ ಮಾತನಾಡಿಸ್ತಾರೆ. ಅಂದರೆ ಪ್ರತಿಯೊಂದು ಆಚರಣೆಗಳು ಹಿಂದೂ ಧರ್ಮದ ನಮ್ಮ ಸಾಂಪ್ರದಾಯಿಕ ಆಚರಣೆಗಳಿಂದ ಅದನ್ನು ಮೂಢನಂಬಿಕೆಗಳಲ್ಲ, ಅದು ಗೊಡ್ಡು ನಂಬಿಕೆಗಳಲ್ಲ. ಅದ್ರ ಹಿಂದೆ ಪ್ರತಿಯೊಂದಕ್ಕೊಂದು ಕಾರಣಗಳಿದೆ, ವೈಜ್ಞಾನಿಕ ಕಾರಣಗಳಿದೆ. ಒಂದು ಸಂಪ್ರದಾಯದ ಮುಖಾಂತರ ಅದನ್ನು ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅದರ ಪ್ರಕಾರ ನಾವು ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವಾಸ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಮಸ್ಕಾರ.